ಹಾಯ್ ಗೆಳೆಯರ, ನಿಮಗೆ CDL ಚಲುವ ಧ್ವನಿ ಲೋಕಕ್ಕೆ ಸ್ವಾಗತ. ನಾವಿವತ್ತು ಇದುವರೆಗೂ ನೋಡದ ಅತ್ಯಂತ ರೋಚಕವಾದ ಒಡ ಹುಟ್ಟಿದವರ ದರೋಡೆ ಕಥೆನ ನೋಡೋಣ. 10 ವರ್ಷದ ಕಾಲ ಕಳ್ತನದಿಂದ ದೂರ ಇದ್ದವರು ದಿಢೀರನೆ ಅತ್ಯಂತ ಅಪಾಯಕಾರಿ ಕಳ್ಳತನದ ಒಳಗೆ ಬರ್ತಾರೆ. ಈ ಕಥೆಗೆಲ್ಲ ಮೇಜರ್ ಪುಷ್ ಬ್ಯಾಕ್ ಕೊಡೋದೇ ಒಂದು ಫ್ಲಾಶ್ ಬ್ಯಾಕ್. ಇದ್ರ ಜೊತೆ ಅವರು ದರೋಡೆಗಾಗಿ ಮಾಡೋ ಪ್ಲಾನ್ ಕೂಡ ಸೂಪರ್. ಬನ್ನಿ ಒಳಗೋಗಿ ಆ ಫ್ಲಾಶ್ ಬ್ಯಾಕ್ ಏನು, ಈ ಕಳ್ತನ ಯಾಕಷ್ಟು ಅಪಾಯಕಾರಿ, ಅದರ ಟ್ವಿಸ್ಟ್ ಗಳೇನು ಅಂತ ಒಳಗೋಗಿ ನೋಡೋಣ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ. ಬಟ್ ಅದಕ್ಕಿಂತ ಮುಂಚೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲೇ ಒಂದು ಗೋಡೌನ್ ನ ತೋರಿಸ್ತಾರೆ. ಗೋಡೌನ್ ನ CCTV ಕ್ಯಾಮೆರಾ ಫುಟೇಜಸ್ ನ ಒಂದು ರೂಮ್ ನಲ್ಲಿ ಕುಂತು ಇಬ್ರು ಗಾರ್ಡ್ಸ್ ಅದನ್ನ ವಾಚ್ ಮಾಡ್ತಾವ್ರೆ. ಆಗ ಗೋಡೌನ್ ನ ಹೊರಗೆ ರೊಟೀನ್ ಚೆಕ್ ಮಾಡೋಕೆ 5 ಜನ ಪೊಲೀಸ್ನವ್ರು ಬರ್ತಾರೆ. CCTV ರೂಮ್ ನಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ಗಳ ಕೆಲಸ ಏನು, ಒಳಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ, ಅವ್ರು ಏನೆಲ್ಲಾ ಮಾಡ್ತಾರೆ ಅಂತ ವಾಚ್ ಮಾಡೋದು ತಾನೆ. ಬಟ್ ಈ ಮಾಡರ್ನ್ ಮೆಂಟಲ್ಸ್ ಅದನ್ ಮಾಡದೆ ಪೊಲೀಸ್ ಅವ್ರು ತಾನೆ ಬರೋದು, ಬಂದು ಸುಮ್ನೆ ನೋಡ್ಕೊಂಡು ಹೋಗ್ತಾರೆ ಅನ್ನೋ ಕೇರ್ಲೆಸ್ ನಲ್ಲಿ ಸರಿಯಾಗಿ ಗಮನಿಸಲ್ಲ. ಸೊ ಬಂದವರು ಕೊಡ್ತಾರ ನೋಡಿ ಒಂದು ಸರಿಯಾದ ಟ್ವಿಸ್ಟ್ ನ. ಆಕ್ಚುಲಿ ಬಂದಿರೋ 5 ಜನನು ನೋಡೋಕೆ ಪೊಲೀಸ್ ತರಾನೇ ಇಲ್ಲ. ಒಳಗೆ ನುಗ್ಗಿ ಅಲ್ಲಿದ್ದ ಗಾರ್ಡ್ಸ್ ನೆಲ್ಲ ಚಿತ್ತಲ್ ಪಾತಾಲ್ ಮಾಡಿ ಇನ್ನು ಆ CCTV ರೂಮ್ ಒಳಗೆ ಆ 5 ಜನರಲ್ಲಿ 3 ಜನ ಒಳಗೋಗ್ತಾರೆ. ಅದ್ರಲ್ಲಿ ಒಬ್ಬ ರಫ್ ಅಂಡ್ ಟಫ್ ಆಗಿದಾನಲ್ಲ, ಅವರೇ ಈ ಮೂವಿಯ ಹೀರೋ. ಹೀರೋ ಹಿಂದೆ ಬರ್ತಾರನ್ನು ನೋಡೋಕೊಳ್ಳೆ ಸಿಂಗಾಪುರದಲ್ಲಿ ಸ್ಟೇಜ್ ಆರ್ಟಿಸ್ಟ್ ತರ ಇದಾನೆ. ಸೊ ನಾವು ಅವನ್ನ ದಾಡಿ ಮ್ಯಾನ್ ಅಂತ ಕರೆಯೋಣ. ನೆಕ್ಸ್ಟ್ ಬರೋನೆ ದಾಡಿ ಗುಂಡ, ಏನನ್ನು ನಾವು ಗುಂಡ ಅಂತಾನೆ ಕರೆಯೋಣ. ಗುಂಡ ಏನ್ ಸಾಮಾನ್ಯ ಅಲ್ಲ, ಟೆಕ್ ಅಲ್ಲಿ ಟೈಗರ್. ಇವರು 3 ಜನ ಒಳ ಬಂದು ಆ CCTV ರೂಮ್ ನಲ್ಲಿದ್ದ ಗಾರ್ಡ್ ಅನ್ನ ಹೊಡೆದಾಕಿ ಸಿಸ್ಟಮ್ ನ ಇವರ ಕಂಟ್ರೋಲ್ ಗೆ ತಗೊಂತಾರೆ. ಹಂಗೆ ಹೊರಗೆ ಇನ್ನಿಬ್ರು ಇದಾರಲ್ಲ, ಅದ್ರಲ್ಲಿ ಒಬ್ಳು ಲೇಡಿ ಅಕ್ಕ ಕಳ್ಳತನದಲ್ಲಿ ಕಿಲ್ಲಾಡಿ. ಸೊ ನಾವು ಅವ್ರನ್ನ ವೈಟಿ ಅಂತಾನೆ ಕರೆಯೋಣ. ಲಾಸ್ಟ್ ಅಲ್ಲಿ ತೋರ್ಸೋನೆ ಹೀರೋನ ತಮ್ಮ. ಸೇಫ್ಟಿ ಲಾಕರ್ ನ ತೆಗೆಯೋದಂದ್ರೆ ಇವನಿಗೆ ಸಪ್ಪೆ ಮ್ಯಾಟ್ರು, ಸಾಲ್ಟ್ ವಾಟರ್. ಆಮೇಲೆ CCTV ರೂಮ್ ನಲ್ಲಿರೋ ಗುಂಡ ಸೇಫ್ಟಿ ಲಾಕರ್ ಇರೋ ರೂಮ್ ಒಳಗೆ ಹೋಗ್ಲಿಕ್ಕೆ ಡೋರ್ ನ ತೆಗೆದ್ರೆ ಆ ರೂಮ್ ಒಳಗೋದ ತಮ್ಮ ಆ ಸೇಫ್ಟಿ ಲಾಕರ್ ಅನ್ನ ಓಪನ್ ಮಾಡೋಕೆ ಮೆಂಟಲಿ ಪ್ರಿಪೇರ್ ಆಗಿ ಟ್ರೈ ಮಾಡ್ತಾ ಇದ್ರೆ ಆಕ್ಚುಲಿ ಸೇಫ್ಟಿ ಲಾಕರ್ ಓಪನ್ ಮಾಡೋದು ಒಳಗಿರೋ ಲಾಕರ್ ನ ಸೌಂಡ್ ಮೇಲೆನೆ. ಲಾಕರ್ ನಲ್ಲಿರುವ ನಾಬ್ ರೊಟೇಟ್ ಮಾಡಿದ್ರೆ ಒಳಗಿರೋ ಲಾಕ್ ಯಾವ ತರ ಸೌಂಡ್ ಮಾಡುತ್ತೋ ಅದನ್ನ ಕೇಳಿನೇ ಇವನು ಓಪನ್ ಮಾಡೋದು. ಸೊ ತಮ್ಮ ಆ ಸೌಂಡ್ ನ ಡೀಟೇಲ್ ಆಗಿ ಕೇಳ್ತಾ ಲಾಕ್ ನ ಓಪನ್ ಮಾಡ್ತಾ ಇದ್ರೆ ಅಲ್ಲಿರೋ ಗಾರ್ಡ್ ಸುಮ್ನಿರ್ತಾರ. ಅವರು ಸಂಧಿಲಿ ಸಮಾರಾಧನೆ ಮಾಡೋಕೆ ನೋಡ್ತಾವ್ರೆ. ಬಿಡ್ತಾಳ ನಮ್ ವೈಟಿ ಸಿಕ್ಕವ್ರನ್ನೆಲ್ಲ ಸ್ಟ್ರೈಟ್ ಆಗಿ ಹೊಡಿತಾವಳೆ. ಈ ಕಡೆ ತಮ್ಮ ಯಾರೋ ಇವರು ಇಷ್ಟು ಡಿಸ್ಟರ್ಬ್ ಮಾಡ್ತಾವ್ರೆ, ಸ್ವಲ್ಪ ಹೊತ್ತು ಸುಮ್ನಿರ್ರು ಅಂತೇಳಿ ಫುಲ್ಲು ಕಾಮ್ ಆಗಿ ಕೇಳಿಸ್ಕೊಂಡು ಆ ಲಾಕ್ ನ ಕೂಡ ಓಪನ್ ಮಾಡ್ಬಿಡ್ತಾನೆ. ಒಳಗೆ ನೋಡಿದ್ರೆ ಎಲ್ಲಾನು ಚಿನ್ನಾನೆ. ಅದನ್ನ ಎತ್ಕೊಂಡು ಎಲ್ರು ಎಸ್ಕೇಪ್ ಆದ್ರೆ ಈಗ ಟೈಟಲ್ ಆಗ್ತಾರೆ. ನೆಕ್ಸ್ಟ್ ಆಫ್ಟರ್ 10 ಇಯರ್ಸ್ ಅಂತ ತೋರಿಸ್ತಾರೆ. ಈಗ ಆ 5 ಜನ ಕಳ್ತನನೆಲ್ಲ ಬಿಟ್ಟು ಒಳ್ಳೆ ಆಲ್ಟರ್ ಮಾಡಿದ ಅಲ್ಯೂಮಿನಿಯಂ ಫಾಯಿಲ್ ತರ ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಆಫ್ಲೈನ್ ನಲ್ಲಿ ಅವ್ರೆ. ಈಗ ಹೀರೋ ಒಬ್ಬ ವಾಚ್ ಮೆಕ್ಯಾನಿಕ್. ಗುಂಡ ಮದುವೆ ಮಕ್ಕಳು ಅಂತೆಲ್ಲ ಆರಾಮಾಗವ್ನೆ. ನೆಕ್ಸ್ಟ್ ದಾಡಿ ಮ್ಯಾನ್ ಮೊದ್ಲೇ ಒಳ್ಳೆ ಸೀದೋಗಿರೋ ಸೋರೆಕಾಯಿ ಇದ್ದಂಗಿದ್ನಲ್ಲ, ಈಗ ಡ್ಯಾನ್ಸರ್ ಅಂತೆ. ಆಮೇಲೆ ನಮ್ಮ ವೈಟಿ ಸಖತ್ ಕಾರ್ ಮೆಕ್ಯಾನಿಕ್ ಆಗೋಳೆ. ಇನ್ನು ಲಾಸ್ಟ್ ಒಳ್ಳೆ ಡೀಟೇಲ್ ಗುಟ್ಟಿದ ಡುಬಾಕ್ ಇದ್ದಂಗಿದ್ನಲ್ಲ ತಮ್ಮ, ಅವನು ಯಾವ್ದೋ ತಪ್ಪು ಮಾಡಿ ಜೈಲ್ಗೆ ಹೋಗೋಣ. 10 ವರ್ಷ ಮುಗಿಸಿ ಇವತ್ತೇ ರಿಲೀಸ್ ಆಗ್ತಾವನೆ. ಅವನನ್ನ ನೋಡ್ಲಿಕ್ಕೆ ಮಿಕ್ಕವರು ಹೀರೋನ ಮನೆಯಲ್ಲಿ ಸೇರಿದ್ರೆ ವೈಟಿನೇ ಖುದ್ದಾಗೋಗಿ ತಮ್ಮನ್ನ ಹೀರೋನ ಮನೆ ಕರ್ಕೊಂಡ್ ಬರ್ತಾಳೆ. 10 ವರ್ಷ ಒಬ್ಬೊಬ್ರು ಬೇರೆ ಬೇರೆಯಾಗಿ ಕೆಲಸ ಮಾಡ್ತಾ ಇದ್ರಲ್ಲ, ಸೊ ಇವ್ರಗಳ ಕೆಲ್ಸಗಳ ಬಗ್ಗೆ ಹಿಂಡಲ್ ಮಾಡ್ಕೊಂಡ್ ಮಾತಾಡ್ತಾ ಇದ್ರೆ ಆಗ ತಮ್ಮನ್ನ ಕೇಳ್ತಾರೆ, 10 ವರ್ಷ ನೀನು ಜೈಲಲ್ಲೇ ಹೇಗೋ ಕಳೆದೆ ಅಂತ ಕೇಳಿದ್ರೆ ಹೇಳ್ತೀನಿ, ಬಟ್ ಅದನ್ನ ಹೇಳಿದ್ರೆ ನೀವು ಬೈತೀರಾ, ಆದ್ರೂ ಹೇಳ್ತೀನಿ. ನನಗೆ ಜೈಲೊಳಗೆ ಭಯಂಕರವಾದ ಕಾಂಟ್ಯಾಕ್ಟ್ ಒಂದು ಸಿಕ್ತು. ಆ ಕಾಂಟ್ಯಾಕ್ಟ್ ಹೇಳಿದ ಪ್ಲೇಸ್ ಅಲ್ಲೇನಾದ್ರೂ ನಾವು ಕೊಳ್ಳೆ ಹೊಡೆದ್ರೆ ಲೈಫ್ ಸೆಟಲ್. ನೀವೆಲ್ಲ ಏನಂತೀರಾ ಅಂತ ತಮ್ಮ ಅಂದ್ರೆ, ಯಾರೋ ಇವನು ಈಗ ತಾನೆ ಆ ಜಂಜಾಟ ಎಲ್ಲ ಬಿಟ್ಟು ಎಲ್ರು ನೆಮ್ಮದಿಯಾಗಿದ್ದೀವಿ, ಈಗ ಬಂದು ಕಾಂಟ್ಯಾಕ್ಟ್ ಕೊಳ್ಳೆ ಅನ್ಕೊಂಡು ಹುಷಾರು, ಇದೆಲ್ಲ ಹೀರೋನ ಕಿವಿಗ್ ಬಿದ್ಬಿಟ್ಟದು ಅಂತ ಅವ್ರು ಮಾತಾಡ್ತಾ ಇದ್ರೆ ಹೀರೋ ಒಳಗೆ ಬರ್ತಾನೆ. ಆಕ್ಚುಲಿ ಈ ಕಳ್ತನ ಎಲ್ಲ ಬೇಡ, ನಾವೆಲ್ಲ ಬದಲಾಗೋಣ ಅಂತ ಹೇಳಿದ್ದೆ ಹೀರೋ. ಇವ್ರಿಗೆಲ್ಲ ಹೀರೋ ಹೇಳಿದ್ದೆ ವೇದ ವಾಕ್ಯ. ಈಗ ಬಂದು ತಮ್ಮ ಹೇಳ್ಬಿಟ್ರೆ ಹೀರೋ ಒಪ್ಕೊಂತಾರ. ಸೊ ಹೀರೋನು ಇದೆಲ್ಲ ಬೇಡ ಬಿಡೋ ಅಂತ ಅಂದ್ರೆ ನಿಜಾನೆ. ಇಲ್ಲಿರೋರೆಲ್ಲ ನೀನ್ ಹೇಳ್ದಂಗೆ ಕೇಳ್ತಾರೆ. ಎಲ್ಲದನ್ನು ನೀನ್ ಒಬ್ನೇ ನಿರ್ಧಾರ ಮಾಡ್ಬೇಕು ಅಂದ್ರೆ ಇನ್ನು ನಾವೆಲ್ಲ ಯಾಕೆ, ನೀವೇ ಅವನಿಗೆ ಬಕೆಟ್ ಹಿಡೀರಿ, ನಾನು ಹೋಗ್ತೀನಿ ಅಂತ ತಮ್ಮ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋದ್ರೆ ಆಕ್ಚುಲಿ ಈಗ ನಡೆದಿದ್ರ ಬಗ್ಗೆ ಹೀರೋ ಮೇಲೆ ತಮ್ಮನ್ಗೆ ಕೋಪ ಇಲ್ಲ. 10 ವರ್ಷದ ಮುಂಚೆ ಇವರ ಫ್ಯಾಮಿಲಿ ಏನೋ ಗಲಾಟೆ ಆಗಿದೆ. ಆ ಟೈಮ್ ನಲ್ಲಿ ಇವರ ಅಪ್ಪ ಇದ್ರು. ಆ ಟೈಮ್ ಅಲ್ಲಿ ಅವ್ರಿಗೇನೋ ಪ್ರಾಬ್ಲಮ್ ಅಂತ ಅದನ್ನ ಸಾಲ್ವ್ ಮಾಡೋಕೆ ಅಪ್ಪನ ಜೊತೆ ತಮ್ಮನು ಹೋಗೋನೆ. ಅಲ್ಲಿ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಆಗೋಗೈತೆ. ಅದೇನು ಎತ್ತ ಅಂತ ನಮ್ಗೆ ಕ್ಲಿಯರ್ ಆಗಿ ತೋರ್ಸಲ್ಲ, ಬಿಟ್ಟು ಫ್ಲಾಶ್ ಬ್ಯಾಕ್ ತರ ತೋರಿಸ್ತಾರೆ. ತಮ್ಮ ಇದನ್ನೆಲ್ಲ ಯೋಚನೆ ಮಾಡಿ ನನ್ನ ಜೊತೆ ಯಾರೇ ಇರ್ಲಿ ಬಿಡ್ಲಿ, ಯಾಕೆ ನನ್ ಕೈಲಿ ಸಿಂಗಲ್ ಆಗಿ ಕದಿಯೋಕಾಗಲ್ವಾ, ಇವತ್ ತೋರಿಸ್ತೀನಿ ನೋಡು ನನ್ನ ಆಟನ ಅಂತೇಳಿ ಇರ್ನಾರ್ದೆ ಬ್ಯಾಕ್ ಇರಾ ಬಿಡ್ಕೊಂಡ್ರು ಅನ್ನೋ ತರ ಒಂದು ಪ್ಲೇಸ್ ಗೆ ಕದಿಯೋಕ್ ಹೋಗಿ ಅಲ್ಲಿ ಒಬ್ಬ ಕನ್ನಡಿಯವನ ಹತ್ರ ಸಿಕ್ಕಾಕೊಂತಾನೆ. ಆ ಕನ್ನಡಿಯವನು ತಮ್ಮನ್ನ ಹಿಡ್ಕೊಂಡು ಹೀರೋಗೆ ಕಾಲ್ ಮಾಡಿದ್ರೆ ಹೀರೋನು ಎದ್ನೋ ಬಿದ್ನೋ ಅಂತೇಳಿ ಕಾರ್ ತಗೊಂಡು ಬರ್ತಾರೆ. ಈ ಕನ್ನಡಿಯವನ್ಗೂ ಹೀರೋಗೂ ಮೊದ್ಲೇ ಪರಿಚಯ ಇರುತ್ತೆ ಅನ್ಸುತ್ತೆ. ಸೊ ಇವನು ಹೀರೋನ ನೋಡಿ, ಬಾರಪ್ಪ ಅಪರೂಪದ ಅಂತಮ್ಮ, ನೋಡೇ ತುಂಬಾ ದಿನ ಆಯ್ತು, ನೀನೇನೋ
ಕಳ್ತನ ಎಲ್ಲ ಬಿಟ್ಟವನೆ ಅಂತ ಅಂದ್ರು ನಿನ್ ತಮ್ಮ ನೋಡಿದ್ರೆ ಗೊತ್ತು ಗುರು ಇಲ್ದೆ ನನ್ ಹತ್ರನೇ ಕೈ ಚಳಕ ತೋರ್ಸಕ್ ಬಂದವನೆ. ಸರಿ ಬಿಡು, ಅದು ನಿಮ್ಮ ಫ್ಯಾಮಿಲಿ ಮ್ಯಾಟರ್, ನನ್ಗೇನು ಅದ್ರಿಂದ. ಸರಿ, ನಾನ್ ಹೇಳಿದ್ ತಗೊಂಬಂದ ಅಂತ ಕನ್ನಡಿ ಅವನು ಕೇಳಿದ್ರೆ, ಅದೇನಂದ್ರೆ 10 ವರ್ಷದ ಹಿಂದೆ ಹೀರೋ ಅಂಡ್ ಟೀಮ್ ಗೋಲ್ಡ್ ನ ಕದ್ದಿದ್ರಲ್ಲ, ಇನ್ನು ಆ ಗೋಲ್ಡ್ ನ ಹೊರಗೆ ಮಾರಿಲ್ಲ. ಈ ಕನ್ನಡಿ ಅವನು ಅದನ್ನ ಡಿಮ್ಯಾಂಡ್ ಮಾಡವನೆ. ಹೀರೋನು ಅದನ್ನ ತಂದ್ಕೊಟ್ಟು, ಇನ್ನೇನು ನೀನ್ ಕೇಳಿದ್ನ ಕೊಟ್ಟಲ್ಲ, ನಾನ್ ತಮ್ಮನ್ ಕರ್ಕೊಂಡು ಹೋಗ್ತೀನಿ ಅಂತ ತಮ್ಮ ಹೀರೋ ಹತ್ರ ಹೋಗ್ತಾ ಇದ್ರೆ, ಇವತ್ ನಿನ್ನ ತಮ್ಮನ್ನ ನನ್ನ ಹತ್ರದಿಂದ ಕರ್ಕೊಂಡು ಹೋದ್ರೆ ನಾಳೆ ಗುಂಡನ ಮಕ್ಕಳನ್ನ ಕಿಡ್ನಾಪ್ ಮಾಡ್ತೀನಿ, ನಾಡಿದ್ದು ನಿನ್ನ ಟೀಮ್ ನಲ್ಲಿ ಇನ್ನೊಬ್ಬನ್ನ ಕಿಡ್ನಾಪ್ ಮಾಡ್ತೀನಿ, ಈ ತರ ಮಾಡ್ತಾನೆ ಇರ್ತೀನಿ ಅಂತ ಕನ್ನಡಿ ಅವನು ಬೇಕಂತಾನೆ ಬ್ಲಾಕ್ ಮೇಲ್ ಮಾಡ್ತಾವನೆ. ಲೇ, ಸೈಡ್ ರೋಡ್ ಅಲ್ಲಿ ಸ್ಲೈಡ್ ಆಗ್ಬಿದ್ದ ಸೋಡಾ ಬುಡ್ಡಿ, ನೀನ್ ಕೇಳಿದ್ನ ಕೊಟ್ನಲ್ಲೋ, ಮತ್ತಿನ್ನೇನೋ ಬೇಕು ಅಂತ ಹೀರೋ ಕೇಳಿದ್ರೆ, ಅದೇನಂತ ದೊಡ್ಡದಲ್ಲ, ಆಲ್ರೆಡಿ ನಿನ್ನ ತಮ್ಮ ಕಳ್ತನಕ್ಕೆ ಇಳಿದ್ಬಿಟ್ಟ, ಈಗ ನೀನು ಮತ್ತೆ ನಿನ್ನ ಗ್ಯಾಂಗ್ ಅವನ ಜೊತೆ ಸೇರ್ಬೇಕು. ಇನ್ನು ಆ ಐವರಿ ಗ್ಯಾಂಗ್ ಬಗ್ಗೆ ಕೇಳಿದ್ಯಾ? ಅವರೊಂದು ಕಾಲಕೆಯ ಕಿರಾತಕರ ಗ್ಯಾಂಗ್. ಅದಕ್ಕೆ ಆ ಕಿರಾತಕರ ಗುಂಪನ ಹಳೆಯ ಲೀಡರ್ ಸತ್ತೋದ್ರು. ನೆಕ್ಸ್ಟ್ 3 ದಿನದಲ್ಲಿ ಹೊಸ ಲೀಡರ್ ನ ಅನೌನ್ಸ್ ಮಾಡ್ತಾರೆ. ಆಗ ಹಳೆಯ ಲೀಡರ್ ನ ಕೈಯಲ್ಲಿ ಹಾಕಿದ್ದ ಪರಂಪರೆಯ ಉಂಗ್ರಾನ ಹೊಸ ಲೀಡರ್ ಕೈಗೆ ಹಾಕ್ತಾರೆ. ಆ ಉಂಗ್ರಾನ ನೀನು ಕದ್ದು ತಂದ್ಕೊಡು, ನಾನು ನಿಮ್ಮವ್ರನ್ನೆಲ್ಲ ಟಚ್ ಕೂಡ ಮಾಡಲ್ಲ ಅಂತ ಕನ್ನಡಿಯವನು ಒಂದು ಡಿಮ್ಯಾಂಡ್ ಇಟ್ರೆ, ಇದಕ್ಕೆ ಹೀರೋ ಅದೆಲ್ಲ ಆಗಲ್ಲ ಅಂತ ಹೇಳ್ತಾರೆ. ಆಗ ಹೀರೋ ಯಾವ ಕಾರ್ ನಲ್ಲಿ ಬಂದ್ರೋ ಕನ್ನಡಿಯವನು ಅದನ್ನ ಬ್ಲಾಸ್ಟ್ ಮಾಡಿಸಿ ಸೀನ್ ತೋರಿಸ್ತಾವನೆ. ಸೊ ಆಪ್ಷನ್ ಲೇದು ಅನ್ಕೊಂಡ ಹೀರೋನು ಒಪ್ಕೊಂಡ್ರೆ, ಇಲ್ಲಿ ಇನ್ನೊಂದೇನಂದ್ರೆ ಕನ್ನಡಿಯವನು ಹೀರೋ ಹತ್ರ ಮಾತಾಡ್ತಾ ಇರೋದ್ನೆಲ್ಲ ಲೈವ್ ಆಗಿ ರೆಕಾರ್ಡ್ ಕೂಡ ಮಾಡ್ತಾವ್ರೆ. ಇದನ್ನ ಬೇರೆ ಯಾರೋ ನೋಡ್ತಾವ್ರೆ, ಬಟ್ ಅದ್ಯಾರು ಅಂತ ನಮ್ಗೆ ತೋರಿಸ್ತಾ ಇಲ್ಲ. ಹೀರೋ ಕನ್ನಡಿಯವನ ಡಿಮ್ಯಾಂಡ್ ಗೆ ಒಪ್ಪಿ ಅದನ್ನ ಹೋಗಿ ಅವರ ಟೀಮ್ ಹತ್ರ ಹೇಳಿದ್ರೆ, ಏನು ಐವರಿ ಗ್ಯಾಂಗ್ ಹತ್ರ ಕೊಳ್ಳೆ ಹೊಡೆಯಕ್ ಹೋಗ್ತೀವಾ? ಲೇ, ಜೋಕ್ ಮಾಡ್ತಾ ಇದ್ದೀರಾ? ಐವರಿ ಗ್ಯಾಂಗ್ ನ ಎಂಥ ದೊಡ್ಡ ಗ್ಯಾಂಗ್ ಅಂತ ತಿಳಿದೇ ಮಾತಾಡ್ತಾ ಇದ್ದೀರಾ? ಇದೆಲ್ಲ ಆಗ್ಬರಲ್ಲ, ನಾನು ಈ ಆಟಕ್ಕಿಲ್ಲಪ್ಪ ಅಂತ ದಾಡಿ ಮ್ಯಾನ್ ಎಸ್ಕೇಪ್ ಆಗಕ್ ನೋಡಿದ್ರೆ, ಇಲ್ಲಿ ನೋಡ್ರೋ ನಾನು ಒಪ್ಕೊಂತೀನಿ, ಐವರಿ ಗ್ಯಾಂಗ್ ತುಂಬಾ ಕಿರಾತಕರ ಗ್ಯಾಂಗ್. ನನಗೂ ಅವ್ರ ಹತ್ರ ಕದಿಯೋದು ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇದೆ. ಆದ್ರೆ ಒಂದನ್ನ ಯೋಚನೆ ಮಾಡಿ, ನಾವು 5 ಜನ ಸೇರಿ ಇದುವರೆಗೂ ಮಾಡಿದ್ದ ಎಲ್ಲಾ ಕೆಲ್ಸಾನು ಸಕ್ಸಸ್. ದಟ್ ಮೀನ್ಸ್ ನಾವು 5 ಜನ ಸೇರಿದ್ರೆ ಸೋಲೋ ಮಾತೇ ಇಲ್ಲ. ಗೊತ್ತೋ ಗೊತ್ತಿಲ್ದೋ ಇದ್ರೊಳಗೆ ಸಿಕ್ಕಾಕೊಂಡಿದೀವಿ, ಹೊರಗೆ ಬರ್ಲೇಬೇಕು. ಸೊ ಇದನ್ನ ಮಾಡೋಣ ಅಂತೇಳಿ ಫಸ್ಟ್ ನಾವು ಯಾವ್ದನ್ನ ಕದಿಬೇಕು ಅಂತ ಇನ್ಫಾರ್ಮೇಶನ್ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಅವರು ಅದರ ಬಗ್ಗೆ ಹೇಳೋಕೆ ಶುರು ಮಾಡ್ತಾರೆ. 2 ವಾರಗಳ ಮುಂಚೆವರೆಗೂ ಐವರಿ ಗ್ಯಾಂಗ್ ನ ಬಾಸ್ ಆಗಿ ಒಬ್ಬ ವಯಸ್ಸಾದವರಿದ್ರು. ಹುಷಾರಿಲ್ದೆ ಅವರು ತೀರೋದ್ರು. ಈಗ ಅವರ ಮಗ ಬಶೀರ್ ಅನ್ನೋನು ಈ ಗ್ಯಾಂಗ್ ನ ಲೀಡರ್ ಆಗೋಕೆ ನೋಡ್ತಾವನೆ. ಹೊರ ಜಗತ್ತಿಗೆ ಹೋಟೆಲ್ ಬಿಸ್ನೆಸ್ ಮಾಡೋ ತರ ನಾಟಕ ಆಡ್ಕೊಂಡು ಒಳಗೆ ಕೊಲೆ ಕೊಳ್ಳೆ ಇಲ್ಲಿಗಲ್ ದಂಧೆ ಅಂತೆಲ್ಲ ಈ ಗ್ಯಾಂಗ್ ಮಾಡ್ತಾವ್ರೆ. ಸೊ ಆ ಗ್ಯಾಂಗ್ ನ ಹೊಸ ಲೀಡರ್ ಆಗ್ತಾ ಇರೋ ಬಶೀರ್ ಅನ್ನ ಇವರೇ ಈ ಗ್ಯಾಂಗ್ ನ ಹೊಸ ಲೀಡರ್ ಅಂತ ಆಯ್ಕೆ ಮಾಡೋ ಫಂಕ್ಷನ್ 3 ದಿನದಲ್ಲಿ ಅದೇ ಹೋಟೆಲ್ ನಲ್ಲಿ ನಡೆಯುತ್ತೆ. ಫಂಕ್ಷನ್ ನಲ್ಲಿ ಹಳೆ ಬಾಸ್ ಹತ್ರ ಇದ್ದ ಉಂಗ್ರಾನ ಬಶೀರ್ ಕೈಲಿ ಹಾಕ್ತಾರೆ. ಅದನ್ನೇ ನಾವು ಕದಿಯೋದು ಅಂತ ಹೀರೋ ಹೇಳಿದ್ರೆ, ಏನು ಬರೀ ಉಂಗ್ರಾನ? ಸರಿ, ಈ ಉಂಗ್ರ ಅಂತದ್ದೇನು ಸ್ಪೆಷಲ್ ಅಂತ ಅದನ್ನೇ ಕೇಳ್ತಾವ್ರೆ ಅಂತ ವೈಟಿ ಕೇಳಿದ್ರೆ, ಉಂಗ್ರ ಎಷ್ಟು ಅನ್ನೋದು ಮ್ಯಾಟರ್ ಅಲ್ಲಮ್ಮ, ಕಿರೀಟ ಇಲ್ದಿರೋ ರಾಜಂಗೆ ರಾಜನ ಕಳೆ ಇರುತ್ತಾ ಹೇಳು? ಆ ಕಿರೀಟ ತರಾನೇ ಈ ಉಂಗ್ರ. ಅದು ಬಿಡು, ಉಂಗ್ರಕ್ಕೂ ಬಶೀರ್ಗೂ ನಡುವೆ ಇರೋರು ಇಬ್ರು. ಒಂದು ಮೆರೆಂಡಾ ಅನ್ನೋ ಲೇಡಿ ಈ ಐವರಿ ಗ್ಯಾಂಗ್ ನ ಇಲ್ಲಿಗಲ್ ಬಿಸ್ನೆಸ್ ಎಲ್ಲ ಹೊರ ಜಗತ್ತಿಗೆ ಲೀಗಲ್ ಆಗಿ ತೋರಿಸ್ತವಳೆ. ನೆಕ್ಸ್ಟ್ ಹಳೆಯ ಬಾಸ್ ನ ತಮ್ಮ ಮುಸ್ತಫಾ, ಆಳ್ ನೋಡಕ್ ಮಾತ್ರ ಬಿಳಿ ದಾಳಿಯ ಬೆಂಡಕಿ ಇದ್ದಂಗ ಅವನೇ, ಆದ್ರೆ ಸರಿಯಾದ ಇಂಟೆಲಿಜೆಂಟ್. ಇನ್ನು ಐವರಿ ಗ್ಯಾಂಗ್ ಬಿಸ್ನೆಸ್ ಸ್ಮೂತ್ ಆಗಿ ನಡೀತಾ ಇದೆ ಅಂದ್ರೆ ಅದಕ್ಕೆ ಬ್ರೈನೇ ಈ ಮುಸ್ತಫಾ. ಇವ್ರಿಬ್ರೆ ಬಶೀರ್ಗೆ ಮುಖ್ಯವಾದವರು. ನೆಕ್ಸ್ಟ್ ಫಂಕ್ಷನ್ ನಡೆಯೋ 1 ಅವರ್ ಗೆ ಮುಂಚೆ ಹೊರಗಿರೋ ಆ ಉಂಗ್ರ ಹೋಟೆಲ್ ಗೆ ಬರುತ್ತೆ. ಆ ಹೋಟೆಲ್ ನ ಅಂಡರ್ ಗ್ರೌಂಡ್ ನ ವಾಲ್ಟ್ ನಲ್ಲೇ ಆ ಉಂಗ್ರನ ಇಡೋದು. ಸೊ ಆ ವಾಲ್ಟ್ ಒಳಗೆ ಹೋಗೋದೇ ನಮ್ಗಿರೋ ದೊಡ್ಡ ಟಾಸ್ಕ್. ಬಿಕಾಸ್ ವಾಲ್ಟ್ ಒಳಗೆ ಹೋಗ್ಲಿಕ್ಕೂ ಬರ್ಲಿಕ್ಕೂ ಇರೋದು ಒಂದೇ ಒಂದ್ ದಾರಿ. ಆ ಕಾರಿಡಾರ್ ನ ಲಿಫ್ಟ್ ನಲ್ಲಿ ಹೋದ್ರೇನೆ ವಾಲ್ಟ್ ಇರೋ ಅಂಡರ್ ಗ್ರೌಂಡ್ ಗೆ ಹೋಗೋಕಾಗೋದು. ಲಿಫ್ಟ್ ನ ಹೊರಗೆ ಯಾವಾಗ್ಲೂ ವೆಪನ್ ನ ಜೊತೆ ಇಬ್ರು 24 ಅವರ್ಸ್ ಇರ್ತಾರೆ. ಅದಲ್ಲದೆ ಲಿಫ್ಟ್ ನ ಒಳಗೆ ಪ್ರೆಷರ್ ಸೆನ್ಸಾರ್ ಇದೆ. ಒಂದೇ ಒಂದು ಚಿಕ್ಕ ಗುಂಡು ಪಿನ್ನು ಬಿದ್ರು ಕೂಡ ಸೆನ್ಸರ್ ಆನ್ ಆಗುತ್ತೆ. ನೆಕ್ಸ್ಟ್ ಮಿಜ್ರಾ ಅನ್ನೋ ಸೆಕ್ಯೂರಿಟಿ ಹೆಡ್, ಅವನ ಹತ್ರ ಇರೋ ಎನ್ಕ್ರಿಪ್ಟೆಡ್ ಕೀನ ಲಿಫ್ಟ್ ಗೆ ಹಾಕಿದ್ರೇನೆ ಸೆನ್ಸರ್ ಆಫ್ ಆಗೋದು. ಇದರ ಜೊತೆ ಲಿಫ್ಟ್ ಅಂಡರ್ ಗ್ರೌಂಡ್ ಗೆ ಹೋದ್ರೆ ಅಲ್ಲಿ ಲಿಫ್ಟ್ ನ ಹೊರಗೆ 24x7 ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೈಯಲ್ಲಿ ಗನ್ನ ಜೊತೆ ಇರ್ತಾನೆ. ಅವನನ್ನೂ ದಾಟಿ ವಾಲ್ಟ್ ಒಳಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಮೆರೆಂಡಾನ ಫಿಂಗರ್ ಪ್ರಿಂಟ್ ಬೇಕು. ಸೆಕ್ಯೂರಿಟಿ ಡಿವೈಸ್ ಅಲ್ಲಿ ಅವಳ ಫಿಂಗರ್ ಪ್ರಿಂಟ್ ಇಟ್ರೆ ಮಾತ್ರ ವಾಲ್ಟ್ ಒಳಗೆ ಹೋಗೋಕೆ ಡೋರ್ ಓಪನ್ ಆಗೋದು.
ಇದನ್ನೆಲ್ಲ ಮೀರಿ ನಾವು ವಾಲ್ಟ್ ಒಳಗೆ ಹೋದ್ರು ಅಲ್ಲೊಂದು ಹೈ ಟೆಕ್ನಾಲಜಿ ಸೇಫ್ಟಿ ಲಾಕರ್ ಇರುತ್ತೆ. ಅದನ್ನ ಓಪನ್ ಮಾಡಿದ್ರೆ ಉಂಗ್ರ ಸಿಗೋದು. ಈ ತರ ಎಲ್ಲ ಹೀರೋ ಎಕ್ಸ್ಪ್ಲೈನ್ ಮಾಡಿದ್ರೆ, ಏನೋ ಲಿಫ್ಟ್ ನ ಹೊರಗೆ 2 ಸೆಕ್ಯೂರಿಟಿ ಗಾರ್ಡ್, ಲಿಫ್ಟ್ ನ ಒಳಗೆ ಪ್ರೆಷರ್ ಸೆನ್ಸಾರ್, ಅದನ್ನ ದಾಟಿ ಹೋದ್ರೆ ಕೆಳಗೆ ಇನ್ನೊಬ್ಬ ಸೆಕ್ಯೂರಿಟಿ ಗಾರ್ಡ್, ಇದಾದ್ಮೇಲೆ ಫಿಂಗರ್ ಪ್ರಿಂಟ್, ಆಮೇಲೆ ವಾಲ್ಟ್, ಇದಲ್ದೆ ಅಲ್ಲಿ CCTV ಕ್ಯಾಮ್ರಾಗಳಿರಲ್ವಾ, ಅದನ್ನೆಲ್ಲ ಮೇಲೆ ನಾವು ಉಂಗ್ರಾನ ಕದಿತೀವಿ. ಏನ್ ಕಿವಿಲಿ ಹೂ ಇಡ್ತಾ ಇದ್ದೀರಾ ಅಂತ ದಾಡಿ ನಾನು ಎಲ್ಲಾರನ್ನು ಕಿಂಡಲ್ ಮಾಡ್ತಾ ಇದ್ರೆ, ಲೈ ಅವಸರ ಕೊಟ್ಟಿರುವ ಅಮಲ್ ಡುಮಾಲ್ ಸ್ವಲ್ಪ ಹೊತ್ತು ಸುಮ್ನಿರೋ, ನಾನು ಫಸ್ಟ್ ಹೇಳಿಲ್ವಾ ನಾವ್ ಅನ್ಕೊಂಡ್ರೆ ಎಲ್ಲಾನು ಸಾಧ್ಯ ಅಂತ. ನಾನೀಗ ಅದನ್ನ ಹೇಗೆ ಕೊಳ್ಳೆ ಹೊಡಿತೀವಿ ಅಂತ ಪ್ಲಾನ್ ಹೇಳ್ತೀನಿ, ಎಲ್ರು ಸುಮ್ನೆ ಕೇಳಿ ಅಂತ ಹೇಳಿ ಹೀರೋ ಪ್ಲಾನ್ ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆ ಅದು ಪ್ಯಾರಲಲ್ ಆಗಿ ನಡೀತಾ ಇರೋ ತರ ತೋರಿಸ್ತಾರೆ. ಪ್ಲಾನ್ ನಲ್ಲಿ ಫಸ್ಟ್ ಇವ್ರಿಗೆ ಒಂದು ಆಫೀಸ್ ಬೇಕು. ಹೇಳ್ದಂಗೆ ಆಫೀಸ್ ನೆಲ್ಲ ಸೆಟ್ ಮಾಡಿ ಉಂಗ್ರ ಇರೋ ಸೇಫ್ಟಿ ಲಾಕರ್ ನ ತೆಗೆಯೋದು ತಮ್ಮ ತಾನೆ. ಸೊ ಆ ಸೇಫ್ಟಿ ಲಾಕರ್ ನ 5 ನಿಮಿಷದೊಳಗೆ ತೆಗಿಬೇಕು. ಅದಕ್ಕಾಗಿ ಆಫೀಸ್ ನಲ್ಲಿ ಟೈಮರ್ ಎಲ್ಲ ಇಟ್ಟು ಅಲ್ಲಿರೋ ಸೇಫ್ಟಿ ಲಾಕರ್ ತರಾನೇ ಇವರು ಎಲ್ಲೊಂದು ಲಾಕರ್ ನ ರೆಡಿ ಮಾಡೋರೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್, ವಾಲ್ಟ್ ಒಳಗೆ ಹೋಗ್ಬೇಕಂದ್ರೆ ಮಿರಾಂಡಾಳ ಫಿಂಗರ್ ಪ್ರಿಂಟ್ ಬೇಕಲ್ಲ. ಸೊ ಅವಳ ಫಿಂಗರ್ ಪ್ರಿಂಟ್ ತೆಗಿಲಿಕ್ಕೆ ಫಂಕ್ಷನ್ ನಡೆಯೋ 3 ದಿನಗಳ ಒಳಗೆ ಅವಳ ಚಲನ ವಲನಗಳನ್ನ ಶೆಡ್ಯೂಲ್ ಬೇಕಲ್ಲ. ಅದು ಗೊತ್ತಾದ್ರೆ ಯಾವ್ದಾದ್ರು ಜಾಗದಲ್ಲಿ ಅವಳ ಫಿಂಗರ್ ಪ್ರಿಂಟ್ ನ ತಗೋಬಹುದು. ಸೊ ಅದನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಹೀರೋ ದಾಡಿಗೆ ಹೇಳಿದ್ರೆ, ಇವನು ಹೋಟೆಲ್ ನಲ್ಲಿ ಮಿರಾಂಡಾ ಅಂಡ್ ಅವಳ ಅಸಿಸ್ಟೆಂಟ್ ನಡೆದುಕೊಂಡು ಬರ್ಬೇಕಾದ್ರೆ ಅವರನ್ನ ಗುದ್ದೋ ನಾಟಕ ಮಾಡಿ ಅಸಿಸ್ಟೆಂಟ್ ಬ್ಯಾಗ್ ನಲ್ಲಿದ್ದ ಸ್ಕೆಡ್ಯೂಲ್ ಬುಕ್ ನ ಕದಿತಾನೆ. ನೆಕ್ಸ್ಟ್ ಸ್ಟೆಪ್ 3, ಸೆಕ್ಯೂರಿಟಿ ಹೆಡ್ ಮಿರ್ಜಾ ಹತ್ರ ಇರೋ ಲಿಫ್ಟ್ ನ ಪ್ರೆಷರ್ ಸೆನ್ಸಾರ್ ಆಫ್ ಮಾಡೋ ಎನ್ಕ್ರಿಪ್ಟೆಡ್ ಕೀ ನ ಕದಿಬೇಕು. ಇದಕ್ಕಾಗಿ ಹೀರೋ ಅಂಡ್ ತಮ್ಮ ಹೋಟೆಲ್ ಅನ್ನ ಕ್ಲೀನ್ ಮಾಡೋರ ವೇಷದಲ್ಲಿ ಒಳಗೋಗ್ತಾರೆ. ಹೀರೋ ಫೈರ್ ಅಲಾರಂ ನ ಆನ್ ಮಾಡಿಬಿಡ್ತಾರೆ. ಸೊ ಅದೇನು ಎತ್ತ ಅಂತ ರೂಮ್ ನಿಂದ ಹೊರಗೆ ಬಂದ ಮಿರ್ಜಾ ನೋಡ್ತಾ ಇದ್ರೆ, ರೂಮ್ ನ ಪಕ್ಕದಲ್ಲೇ ಕ್ಲೀನ್ ಮಾಡ್ತಾ ಇದ್ದ ತಮ್ಮ ಒಳಗೋಗಿ ಆ ಕೀ ನ ಕ್ಲೋನಿಂಗ್ ಮಾಡ್ತಾನೆ. ಅದೇನಂದ್ರೆ ಆ ಕೀ ತರಾನೇ ಇನ್ನೊಂದು ಕೀ ಮಾಡಲು ಡೀಟೇಲ್ಸ್ ನ ಎತ್ತಾನೆ. ಆಮೇಲೆ 4th ಸ್ಟೆಪ್, ಹೋಟೆಲ್ ನಲ್ಲಿ 500 ಮೇಲೆ CCTV ಕ್ಯಾಮ್ರಾಗಳಿದೆ, ಅದನ್ನೆಲ್ಲ ಇವರ ಕಂಟ್ರೋಲ್ ಗೆ ತರಬೇಕಲ್ಲ. ಸೊ ಸರ್ವರ್ ರೂಮ್ ಒಳಗೋದ ಗುಂಡ ಸರ್ವರ್ ನ ಹ್ಯಾಕ್ ಮಾಡಿ ಕ್ಯಾಮ್ರಾಸ್ ನ ಇವನ ಕಂಟ್ರೋಲ್ ಗೆ ತರ್ತಾನೆ. ಇನ್ಮೇಲೆ ಇವ್ರೇನು ತೋರಿಸ್ತಾರೋ ಅದನ್ನೇ ಹೋಟೆಲ್ ನವ್ರು ನೋಡ್ಬೇಕು. ಇನ್ನ 5th ಸ್ಟೆಪ್, ಟ್ರಾನ್ಸ್ಪೋರ್ಟ್. ಇವರು ಹೋಟೆಲ್ ಹೋಗಿ ಉಂಗ್ರನ ಕದ್ದು ಮತ್ತೆ ಹೊರಗೆ ತಪ್ಪಿಸ್ಕೊಳ್ಬೇಕಲ್ಲ. ಸೊ ಇವ್ರಿಗೊಂದು ಕಾರ್ ಬೇಕು. ಇವ್ರಿಗೆ ಬೇಕಾಗಿರೋ ಕಾರ್ ಅಲಕ್ ಬುಲಕ್ ಆಗಿರಬಾರ್ದು. ಬಿಕಾಸ್ ದೊಡ್ಡ ಹೋಟೆಲ್ ಪಾರ್ಟಿಗೆ ಬರೋದೆಲ್ಲ ದೊಡ್ಡ ಮನುಷ್ಯರೇ, ಅದಕ್ಕೆ ತಕ್ಕಂತೆ ಇವರ ಕಾರ್ ಕೂಡ ಇರ್ಬೇಕಲ್ಲ. ಸೊ ಬ್ರ್ಯಾಂಡ್ ನ್ಯೂ ಕಾರ್ ಮೆಕ್ಯಾನಿಕ್ ಆದ ವೈಟಿ ಇವ್ರಿಗೆ ಬೇಕಾಗಿರೋ ತರ ರೆಡಿ ಮಾಡ್ತಾವಳೆ. ನೆಕ್ಸ್ಟ್ ಇರೋದ್ರಲ್ಲೇ ತುಂಬಾ ಟಫೆಸ್ಟ್ ಸ್ಟೆಪ್ ಅಂದ್ರೆ ಈ 6th ಸ್ಟೆಪ್, ವಾಲ್ಟ್ ಒಳಗಿರೋ ಸೇಫ್ಟಿ ಲಾಕರ್ ನ ತೆಗೆಯೋದು. ಬಿಕಾಸ್ ತಮ್ಮ ಇದಕ್ಕಿಂತ ಮುಂಚೆ ಓಪನ್ ಮಾಡಿರೋ ತರ ಲಾಕರ್ ಇದಲ್ಲ. ಎಲ್ಲಾ ಲಾಕರ್ ನಲ್ಲೂ ಒಂದು ನಾಬ್ ಇರುತ್ತೆ. ಆ ನಾಬ್ ಅಲ್ಲಿ 3 ಸ್ಟೆಪ್ ಆಫ್ ಕಾಂಬಿನೇಷನ್ ಹಾಕಿದ್ರೆ ಲಾಕರ್ ನ ಓಪನ್ ಮಾಡಬಹುದು. ಬಟ್ ಈ ಹೋಟೆಲ್ ನ ಸೇಫ್ಟಿ ಲಾಕರ್ ನಲ್ಲಿ 3 ನಾಬ್ ಇದೆ. ಸೊ ನಾಬ್ ಗೆ 3 ಟೈಪ್ಸ್ ಆಫ್ ಕಾಂಬಿನೇಷನ್ ಅಂದ್ರೆ 3 ನಾಬ್ಗೂ ಬೇರೆ ಬೇರೆ 3 ತರ ಕಾಂಬಿನೇಷನ್ ನ ಹಾಕ್ಬೇಕು. ಅದ್ರಲ್ಲೂ 5 ನಿಮಿಷದಲ್ಲೇ. ಮೊದಲ ತರ ತಮ್ಮ ಕಿವಿ ಇಟ್ಟು ಕೇಳ್ಕೊಂಡು ಕೆಲಸ ಮಾಡಕ್ಕಾಗಲ್ಲ, ಟೈಮ್ ಮುಗ್ದೋಗುತ್ತೆ. ಸೊ ಸೌಂಡ್ ವೇವ್ ಮೂಲಕ ಅದನ್ನ ಮಾಡಬಹುದು ಅಂತ ಹೀರೋ ಒಂದು ಪ್ಲಾನ್ ನ ಹಾಕ್ತಾರೆ. ಸೇಫ್ಟಿ ಲಾಕರ್ ನಲ್ಲಿ ಸೆಟಸ್ಕೋಪ್ ತರ ಒಂದು ಡಿವೈಸ್ ನ ಫಿಕ್ಸ್ ಮಾಡ್ತಾರೆ. ಈಗ ತಮ್ಮ ನಾಬ್ ನ ತಿರ್ಗಿಸಿದ್ರೆ ಆ ಸೌಂಡ್ ವೇವ್ ಗುಂಡನ ಮುಂದಿರೋ ಸಿಸ್ಟಮ್ ನಲ್ಲಿ ಲೋಡ್ ಆಗುತ್ತೆ. ಲಾಕ್ ಕರೆಕ್ಟ್ ಆಗಿ ಯಾವ ಜಾಗದಲ್ಲಿ ಕುತ್ಕೊಳ್ಳುತ್ತೋ ಆ ಪ್ಲೇಸ್ ನಲ್ಲಿ ಮಾತ್ರ ಸೌಂಡ್ ವೇವ್ ಚೇಂಜ್ ಆಗುತ್ತಲ್ವಾ. ಅದನ್ನೇ ಇಟ್ಕೊಂಡು ಕಾಂಬಿನೇಷನ್ ನಂಬರ್ ನ ಕಂಡುಹಿಡಿಬಹುದು ಅಂತ ಹೀರೋ ಒಂದು ಪ್ಲಾನ್ ಮಾಡಿದ್ರೆ, ಈ ನಾಬ್ ನ ರೊಟೇಟ್ ಮಾಡೋರು ತುಂಬಾ ಸ್ಲೋ ಆಗಿ ರೊಟೇಟ್ ಮಾಡ್ಬೇಕು. ಬಟ್ ಒಳ್ಳೆ ತೈವಾನ್ ನಲ್ಲಿ ತಮಟೆ ಹೊಡೆಯುವಂತರ ಅವನಲ್ಲ ತಮ್ಮ, ಗಾಬರಿಲಿ ತುಂಬಾ ಫಾಸ್ಟ್ ಆಗಿ ನಾಬ್ ನ ರೊಟೇಟ್ ಮಾಡ್ತಾವನೆ. ಲೇ ಅವಸರಕ್ಕೆ ಹುಟ್ಟಿರುವ ಆಫೀಸ್ ಬಾಯ್, ಯಾಕೋ ಅಷ್ಟು ಫಾಸ್ಟ್ ಆಗಿ ತಿರುಗಿಸ್ತಾ ಇದ್ಯಾ, ಸ್ವಲ್ಪ ಸ್ಲೋ ಆಗಿ ಮಾಡು, ಆವಾಗ ತಾನೆ ಆ ಸೌಂಡ್ ವೇವ್ ಕ್ಲಿಯರ್ ಆಗಿ ರೆಕಾರ್ಡ್ ಆಗೋದು ಅಂತ ಹೀರೋ ಅಡ್ವೈಸ್ ಮಾಡಿದ್ರೆ, ಫಸ್ಟ್ ತಮ್ಮ ಹೀರೋ ಮೇಲೆ ಗಂಡ್ ಆಗೋನಲ್ಲ. ಸೊ ಹೀರೋ ಹೇಳೋದ್ನೆಲ್ಲ ಕೇಳ್ದೆ ಸಪರೇಟ್ ಆಗಿ ಹೋಗಿ ಕುಂತ್ಕೊಂಡು ಮತ್ತೆ ಒಂದು ಫ್ಲಾಶ್ ಬ್ಯಾಕ್ ನ ನೆನ್ಸ್ಕೊಂತಾನೆ. ಆಕ್ಚುಲಿ ಈಗ್ಲೇ ನಮ್ಗೆ ಇವರ ಫ್ಯಾಮಿಲಿ ಏನಾಯ್ತು ಅಂತ ತಿಳಿಯೋದು. 10 ವರ್ಷಗಳ ಮುಂಚೆ ಅದೇ ಇವರೆಲ್ಲ ಸೇರಿ ಆ ಗೋಲ್ಡ್ ನ ಕದ್ರಲ್ಲ, ಅದಾದ್ಮೇಲೆ ಇವರ ಅಪ್ಪನು ಒಬ್ಬ ಕಿಲಾಡಿ ಕಳ್ಳಾನೆ. ಅವ್ರ ಹತ್ರ ಇಂದಾನೆ ಇವರಿಬ್ರು ಈ ಕಳ್ತನನ ಕಲ್ತ್ಕೊಂಡ್ರು. ಅವರು ಯಾವ್ದೇ ಜಾಗದಲ್ಲಿ ಸಾಲ ಮಾಡಿದ್ರೇನೋ ತಗೊಂಡಿರೋ ಕಾಸನ್ನ ವಾಪಸ್ ಕೊಡದೆ ಇದ್ದಿದ್ದಕ್ಕೆ ಅವ್ರಿಗೆ ಜಾನ್ ಮೇಲಾಗವ್ರೆ. ಸೊ ಹೀರೋನ ನೋಡಕ್ಕೆ ಬಂದವರು ಅದಕ್ಕಿಂತ ಮುಂಚೆ ತಮ್ಮನ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಅವರು ಕಟ್ಟಿದ್ದ ವಾಚ್ ಒಂದು ತಮ್ಮಂಗೆ ತುಂಬಾ ಇಷ್ಟ ಅಂತೆ. ಸೊ ಆ ವಾಚ್ ನ ಅವನಿಗೆ ಕೊಟ್ಟ ಮೇಲೆ ಹೀರೋನ ಅಪ್ಪ ನೋಡೋಕೆ ಬರ್ತಾರೆ. ಇನ್ನೊಂದೇನಂದ್ರೆ ಇವರ ಅಪ್ಪ ಯಾವಾಗ್ಲೂ ಏನಾದ್ರೂ ಒಂದು ಸಮಸ್ಯೆ ತಂದು ಇವರ ನೆಮ್ಮದಿನೂ ಸೇರ್ಸಿ ಹಾಳು ಮಾಡ್ತಾರೆ. ಅದ್ರಿಂದಾನೇ ಹೀರೋ ಅಪ್ಪಂಗೆ ಯಾವ ಹೆಲ್ಪ್ ಅನ್ನು ಮಾಡೋದಿಲ್ಲ. ಅವತ್ತು ಕೂಡ ಸಾಲ ಓರಾಗೋಯ್ತು ಕಣೋ, ನೀವು ಕದ್ದಿದ್ರಲ್ಲ ಚಿನ್ನ, ಅದ್ರಲ್ಲಿ ಒಂದು ಪೀಸ್ ಕೊಟ್ರೆ ನನ್ನ ಪ್ರಾಬ್ಲಮ್ ಎಲ್ಲ ತೀರ್ಸ್ಕೊಂತೀನಿ ಅಂದ್ರೆ, ಯೋ ಅಪ್ಪ ಸ್ವಲ್ಪ ಆದ್ರೂ ಲಾಜಿಕ್ ಇಟ್ಕೊಂಡ್ ಮಾತಾಡಪ್ಪ, ಸ್ವಲ್ಪ ದಿನಗಳ ಮುಂಚೆನೆ ಚಿನ್ನನ ಕದ್ವಿ, ಈಗ್ಲೇ ಅದನ್ನ ಹೊರಗೆ ತೆಗೆದ್ರೆ ಎಲ್ರು ಒಟ್ಟಿಗೆ ಸಿಕ್ಕಾಕೊಂತೀವಿ, ಅದಂಗ್ ಕೊಡಕ್ಕಾಗುತ್ತೆ. ನಾಳೆ ಏನಾದ್ರೂ ಪ್ರಾಬ್ಲಮ್ ಆಗಿ ನಾನು ನೀನು ಇಬ್ರು ಒಳಗೋದ್ರೆ ತಮ್ಮನ್ ಯಾರು ನೋಡ್ಕೊಂತಾರೆ, ಇದೆಲ್ಲ ಸರಿ ಬರಲ್ಲ, ನೀನು ಹೋಗು
ಹೋಗುವಂತ ಹೀರೋ ಅವ್ರ ಅಪ್ಪನ್ನ ಸ್ಟ್ರಿಕ್ಟ್ ಆಗಿ ಹೇಳಿ ಕಳ್ಸಿದ್ರೆ ಇದನ್ನೆಲ್ಲ ಅಲ್ಲೇ ಇದ್ದ ತಮ್ಮನು ನೋಡ್ತಾನೆ. ಸೊ ಹೀರೋ ಹೆಲ್ಪ್ ಮಾಡಿಲ್ಲಲ್ಲ, ಸೊ ನಾನು ಅಪ್ಪನೇ ಸೇರಿ ಏನೋ ಒಂದ್ ಮಾಡೋಣ ಅಂತ ಹೇಳ್ತಾ ಇದ್ರೆ, ಬಟ್ ಅಷ್ಟರಲ್ಲಿ ಫ್ಲಾಶ್ ಬ್ಯಾಕ್ ನ ಕಟ್ ಮಾಡಿ ಪ್ರೆಸೆಂಟ್ ನಲ್ಲಿ ಬಂದ್ರೆ ಫಂಕ್ಷನ್ ನಡೆಯೋಕೆ ಮುಂಚೆನೆ ಮಿರಾಂಡಾ ಮತ್ತವಳ ಅಸಿಸ್ಟೆಂಟ್ ಒಂದು ಹೋಟೆಲ್ ನಲ್ಲಿ ಊಟಕ್ಕೆ ಹೋಗಿರ್ತಾರೆ. ಮೊದಲೇ ಇವಳ ಶೆಡ್ಯೂಲ್ ಎಲ್ಲ ನಮ್ಮವ್ರಿಗೆ ಗೊತ್ತಿತ್ತಲ್ಲ, ಸೊ ಅದೇ ಹೋಟೆಲ್ ನಲ್ಲಿ ವೈಟ್ ಟೀ ದಾಡಿ ಇಬ್ರು ವೈಟರ್ ತರ ರೆಡಿ ಆಗಿ ಅಲ್ಲಿದ್ರೆ ಮಿರಾಂಡಾ ಒಂದು ಕಪ್ ತಗೊಂಡು ಸೂಪ್ ಕುಡಿದು ಅದನ್ನ ಟೇಬಲ್ ಮೇಲೆ ಇಡ್ತಾಳೆ. ಈಗ ಕಪ್ ಅಲ್ಲಿ ಮಿರಾಂಡಾನ ಫಿಂಗರ್ ಪ್ರಿಂಟ್ ಇದೆಯಲ್ಲ, ಸೊ ಅಲ್ಲಿರೋರ್ನ ಡೈವರ್ಟ್ ಮಾಡಿ ಆ ಕಪ್ ಎತ್ತೋಕೆ ವೈಟ್ ಟೀ ಮಿರಾಂಡಾಗೋಸ್ಕರ ಒಂದು ಡಿಶ್ ನ ಟೇಬಲ್ ಮೇಲೆ ಇಡ್ಬೇಕಾದ್ರೆ ಬೇಕಂತಾನೆ ಅದನ್ನ ಮಿರಾಂಡಾ ಮೇಲೂ ಟೇಬಲ್ ಮೇಲೇನು ಚೆಲ್ತಾಳೆ. ಅದಲ್ದೆ ಅದನ್ನ ಕ್ಲೀನ್ ಮಾಡ್ತೀನಿ ಅಂತೇಳಿ ಟೇಬಲ್ ಮೇಲಿರೋದ್ನೆಲ್ಲ ಕೆಳಗೆ ತಳ್ಳಿದ್ರೆ ಆ ಫುಡ್ ಪಕ್ಕದಲ್ಲಿದ್ದ ಅಸಿಸ್ಟೆಂಟ್ ಮೇಲೆಯೂ ಬೀಳುತ್ತೆ. ಸೊ ಇಬ್ರು ಡ್ರೆಸ್ ಕ್ಲೀನ್ ಮಾಡೋಕೆ ಹೋಗ್ತಾರೆ. ಈ ಗ್ಯಾಪ್ ನಲ್ಲೇ ಡಿಶ್ ನ ರೆಡಿ ಮಾಡಿದ ಚೀಫ್ ಮತ್ತವನ ಹೆಲ್ಪರ್ ಅಯ್ಯಯ್ಯೋ ಡಿಶ್ ಹಾಳಾಯ್ತೆ ಅಷ್ಟೊತ್ವರೆಗೂ ಕಷ್ಟಪಟ್ಟಿದ್ದಲ್ಲ ಹೋಯ್ತೆ ಅಂತ ಇಬ್ರು ಬೆಜ್ಜಾನ್ ಫೀಲಿಂಗ್ ನಲ್ಲಿ ಇದ್ರೆ, ಇನ್ನೊಂದ್ ಕಡೆ ದಾಡಿ ಮ್ಯಾನ್ ಟೇಬಲ್ ನಲ್ಲಿರೋ ಕಪ್ ನ ಒಂದು ಕೊಕ್ಕಿಯಿಂದ ಎತ್ಕೊಂತಾನೆ. ಆ ಕಡೆ ವೈಟ್ ಟೀ ಅಸಿಸ್ಟೆಂಟ್ ಹೋಗ್ಬೇಕಾದ್ರೆ ಅವಳ ಲ್ಯಾಪ್ಟಾಪ್ ಇಲ್ಲೇ ಇಟ್ಟೋದ್ಲಲ್ಲ, ಅದ್ರಲ್ಲಿ ನಡೆಯೋ ಫಂಕ್ಷನ್ ಗೆ ಯಾರು ಗೆಸ್ಟ್ ಆಗಿ ಬರ್ತಾರೆ, ಆ ಫಂಕ್ಷನ್ ನಲ್ಲಿ ಮುಸ್ತಫಾ ಏನೇನ್ ಮಾತಾಡ್ತಾರೆ ಅನ್ನೋ 2 ಫೈಲ್ ಇದೆ. ಅದ್ರಲ್ಲಿ ಗೆಸ್ಟ್ ಲಿಸ್ಟ್ ಅಲ್ಲಿರೋ ಫೈಲ್ ನಲ್ಲಿ ಓಪನ್ ಮಾಡಿ ಆ ಲಿಸ್ಟ್ ನಲ್ಲಿ ಹೀರೋನ ಹೆಸರು, ಇವಳ ಹೆಸರು, ದಾಡಿಯವನ ಹೆಸರನ್ನು ಸೇರಿಸಿ 3 ಜನರು ಆಡ್ ಮಾಡ್ತಾಳೆ. ನೆಕ್ಸ್ಟ್ 2 ಫೈಲ್ ಅನ್ನು ಕಾಪಿ ಮಾಡ್ತಾಳೆ. ಈ ಗ್ಯಾಪ್ ಅಲ್ಲಿ ಒಳ್ಳೆ ಇಕ್ಕಟ್ಟಲ್ಲಿ ಬಕೆಟ್ ಹಿಡಿಯೋನಲ್ಲ ದಾಡಿ ಆ ಕಪ್ಪು ಎತ್ತಬೇಕಾದ್ರೆ ಮಿಸ್ ಆಗಿ ಕೆಳಗೆ ಬೀಳಿಸಿ ಮತ್ತೆ ಅದನ್ನ ತೆಗೆದು ಒಂದು ಕವರ್ ನಲ್ಲಿ ಹಾಕೊಂಡು ಕಾಮ್ ಕಲಾಸ್ ಅಂತ ಇಬ್ರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದಾದ್ಮೇಲೆ ಸ್ವಲ್ಪನೇ ಹೋರಾಡಿ ಸೇಫ್ಟಿ ಲಾಕರ್ ನಾಬ್ ನ ರೊಟೇಷನ್ ಸೌಂಡ್ ವೇವ್ ನ ಮೂಲಕ ಕೊನೆಗೂ ಸೇಫ್ಟಿ ಲಾಕರ್ ನ ಓಪನ್ ಮಾಡೋವರೆಗೂ ಬರ್ತಾರೆ. ದೇರ್ಫೋರ್ ಆಲ್ಮೋಸ್ಟ್ ಎಲ್ಲ ರೆಡಿ ಆದಂಗೆ. ಸೊ ನಾಳೆ ಕೊಳ್ಳೆ ಹೊಡೆಯೋ ದಿನ. ಅದಕ್ಕಿನ್ನ ಮುಂಚೆ ತಮ್ಮ ಇನ್ನೂ ನಮ್ಮ ಮೇಲೆ ಕೋಪದಲ್ಲವನಲ್ಲ, ಅವನನ್ನ ಮಾತಾಡಿ ಕನ್ವಿನ್ಸ್ ಮಾಡೋದಾಯ್ತು ಅಂತ ಹೀರೋ ಟ್ರೈ ಮಾಡಿದ್ರೆ ಹೀರೋ ಏನೇ ಹೇಳಿದ್ರು ಅಪ್ಪನ್ಗೆ ಹೀರೋ ಹೆಲ್ಪ್ ಮಾಡಿಲ್ಲ ಅನ್ನೋ ಕೋಪದಲ್ಲೇ ತಮ್ಮ ಇದ್ದಾನೆ. ಈಗ ಮತ್ತೆ ಹಳೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಹೀರೋ ಹೆಲ್ಪ್ ಮಾಡಲ್ಲ ಅಂದ್ಮೇಲೆ ತಮ್ಮನು ಅಪ್ಪನು ಸೇರಿ ಬೇರೆ ಪ್ಲೇಸ್ ನಲ್ಲಿ ಕೊಳ್ಳೆ ಹೊಡೆದು ದುಡ್ಡನ್ನ ರೆಡಿ ಮಾಡೋಣ ಅಂತೇಳಿ ಒಂದು ಟ್ರಕ್ ನ ಫಾಲೋ ಮಾಡ್ತಾರೆ. ಅದ್ರಲ್ಲೇ ಇವರು ಕೊಳ್ಳೆ ಹೊಡೆಯೋ ಐಟಮ್ ಇದೆ. ಆ ಟ್ರಕ್ ನ ನಿಲ್ಸಿ ಡ್ರೈವರ್ ಕಾಫಿ ಕುಡಿಲಿಕ್ಕೆ ಹೋದಾಗ ಹೀರೋ ಅವರ ಅಪ್ಪ ಹತ್ರ ಇರೋ ಫೇಕ್ ಗನ್ ನಿಂದ ಸುಮ್ನೆ ಎದುರಿಸಿ ಕಳ್ತನ ಮಾಡೋಣ ಅಂತ ಇವ್ರಿಬ್ರು ಹೋಗಿ ಆ ಟ್ರಕ್ ನಲ್ಲಿದ್ದ ಕ್ಲೀನರ್ ನ ಗನ್ ತೋರಿಸಿ ಹೆದರಿಸಿದ್ರೆ, ಲೇ ಚಿಲ್ಟುಗಳ ಯಾರೋ ನೀವು, ತಪ್ಪಾದ ಆಳ ಹತ್ರ ನಿಮ್ಮ ಕೆಲಸ ತೋರಿಸ್ತಾ ಇದ್ದೀರಾ, ಬೇಡವೋ ಜೀವಾನೇ ಹೋಗುತ್ತೆ ಸುಮ್ನೆ ಹೋಗ್ಬಿಡ್ರು ಅಂತ ಅವನು ಹೆದರಿಸ್ತಾವನೆ. ಈ ಗ್ಯಾಪ್ ನಲ್ಲೇ ತಮ್ಮ ಆ ಟ್ರಕ್ ಒಳಗೋಗಿ ಒಳಗಿರೋ ಪಾರ್ಸಲ್ ನ ತೆಗೆದ್ ನೋಡಿದ್ರೆ ಇವ್ರೇನೋ ಕಂಪ್ಯೂಟರ್ ಸ್ಪೇಸ್ ಪಾರ್ಟ್ಸ್ ನ ಹುಡ್ಕೊಂಡ್ ಬಂದಿರೋದು, ಬಟ್ ಟ್ರಕ್ ಒಳಗಿರೋದು ಫುಲ್ ಆಗಿ ಆಮಲು ಪದಾರ್ಥಗಳೇ. ಲೇ ಅಪ್ಪ ನಾವ್ ಅಂದ್ಕೊಂಡಾಗೆ ಇದ್ರಲ್ಲಿ ಕಂಪ್ಯೂಟರ್ ಐಟಮ್ಸ್ ಇಲ್ವೋ, ಬೇರೆನೋ ಇದೆಯೋ, ಬಾರೋ ಹೊಡೋಗೋಣ ಅಂತ ತಮ್ಮ ಅಲರ್ಟ್ ಮಾಡೋದ್ರೊಳಗೆ ಕಾಫಿ ಕುಡಿಯಕ್ ಹೋದ ಡ್ರೈವರ್ ಬಂದು ಅವನು ಗನ್ ತೆಗೆದು ಇಬ್ಬರನ್ನು ಸಿಕ್ಕಾಪಟ್ಟೆ ಶೂಟ್ ಮಾಡ್ತಾನೆ. ಅದಕ್ಕೆ ಹೆದ್ರಿ ಅವರು ಓಡ್ತಾರೆ. ಅದಾದ್ಮೇಲೆ ಏನಾಯ್ತು ಅಂತ ತೋರಿಸದೆ ಮತ್ತೆ ಪ್ರೆಸೆಂಟ್ ಗೆ ಬರ್ತಾರೆ. ನೆಕ್ಸ್ಟ್ ಕೊಳ್ಳೆ ಹೊಡೆಯೋ ಹೋಟೆಲ್ ಗೆ ಹೀರೋ ಗೆಸ್ಟ್ ತರ ಹೋಗ್ತಾರಲ್ಲ, ಸೊ ಅದಕ್ಕಾಗಿ ಹೀರೋ ತನ್ನನ್ನ ಶೋಕಿಗೆ ಹುಟ್ಟಿರೋ ಶೋ ಪೀಸ್ ತರ ಕಾಣಲು ಅಂಗಡಿ ಒಂದಕ್ಕೆ ಹೋಗಿ ರೆಡಿ ಆಗ್ತಾ ಇದ್ರೆ, ಆ ಅಂಗಡಿಯ ಓನರ್ ಹೀರೋನ ಫುಲ್ ದೋಸ್ತು. ಹೀರೋ ಏನ್ ಹೇಳಿದ್ರು ಮಾಡೋಂತವನು. ಹೀರೋ ಅವ್ರ ಹತ್ರ ಮಾತಾಡ್ಕೊಂಡು ನೆಕ್ಸ್ಟ್ ಫಂಕ್ಷನ್ ನಡೆಯೋ ಹೋಟೆಲ್ ಗೆ ಗೆಸ್ಟ್ ತರ ಹೋದ್ರೆ ಅಲ್ಲಿ ಕಿಚನ್ ನಲ್ಲಿ ಕುಕ್ ತರ ವೇಷ ಹಾಕೊಂಡ ತಮ್ಮ ಯಾರು ನೋಡದೆ ಇರೋ ಟೈಮ್ ನಲ್ಲಿ ಕಿಚನ್ ನ ವೆಂಟಿಲೇಟರ್ ಮುಖಾಂತರ ಬೇರೆ ಪ್ಲೇಸ್ ಗೆ ಬರ್ತಾವನೆ. ಈ ಹೋಟೆಲ್ ನಲ್ಲೇ ದಾಡಿ ಮ್ಯಾನ್ ಅಂಡ್ ವೈಟ್ ಟೀ ಇಬ್ರು ಗೆಸ್ಟ್ ತರ ಎಂಟ್ರಿ ಆಗವ್ರೆ. ನೆಕ್ಸ್ಟ್ ಗುಂಡ ಆ ಹೋಟೆಲ್ ನಲ್ಲೇ ಒಂದು ರೂಮ್ ತಗೊಂಡು ಅಲ್ಲಿ ಕಂಪ್ಯೂಟರ್ ನ ಮೂಲಕ ಈ ಹೋಟೆಲ್ ನ CCTV ಎಲ್ಲಾನು ಇವನ ಕಂಟ್ರೋಲ್ ನಲ್ಲಿ ತಗೊಂಡು ಯಾವ ಪ್ಲೇಸ್ ನಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ತಾವನೆ. ಸ್ವಲ್ಪ ಟೈಮ್ ಆದ್ಮೇಲೆ ಹೀರೋನು ಗುಂಡ ಹೀರೋ ರೂಮ್ ಗೆ ಬರ್ತಾರೆ. ಅಲ್ಲಿಂದಾನೆ ವೈಟ್ ಟೀ ಹತ್ರ, ಅಮ್ಮವ್ರೆ ನಿಮ್ಮ ಕೆಲ್ಸನ ಸ್ಟಾರ್ಟ್ ಮಾಡಿ ಅಂದ್ರೆ ವಾಲ್ಟ್ ಇರೋ ಅಂಡರ್ ಗ್ರೌಂಡ್ ಹೋಗೋ ಲಿಫ್ಟ್ ಹತ್ರ ಯಾವಾಗ್ಲೂ ಸೆಕ್ಯೂರಿಟಿ ಗಾರ್ಡ್ ಗಳಿರ್ತಾರಲ್ಲ, ವೈಟ್ ಟೀ ಅಲ್ಲಿಗೆ ಹೋಗಿ ಇವಳ ವಯ್ಯಾರದಿಂದ ಅವ್ರನ್ನ ಡೈವರ್ಟ್ ಮಾಡ್ತಾ ಇದ್ರೆ, ಅದೇ ಟೈಮ್ ಗೆ ಕಿಚನ್ ಇಂದ ಬಂದ ತಮ್ಮ ಅಲ್ಲಿದ್ದ ವೆಂಟಿಲೇಟರ್ ನ ಮೂಲಕ ಇಳಿದ್ರೆ, ಬಿಕಾಸ್ ಆ ವೆಂಟಿಲೇಟರ್ ಲೆಫ್ಟ್ ನ ಪಕ್ಕದಲ್ಲೇ ಇದೆ. ಸೊ ವೈಟ್ ಟೀ ಸೆಕ್ಯೂರಿಟೀಸ್ ನ ಡೈವರ್ಟ್ ಮಾಡ್ತಾ ಇದ್ರೆ ಗ್ಯಾಪ್ ನಲ್ಲೇ ತಮ್ಮ ಆ ಲಿಫ್ಟ್ ಡೋರ್ ನ ತೆಗಿಲಿಕ್ಕೆ ಟ್ರೈ ಮಾಡ್ತಾವನೆ. ಯಾಕಂದ್ರೆ ಲಿಫ್ಟ್ ಕೆಳಗಿದೆ, ಅದನ್ನ ಮೇಲೆ ತಂದ್ರೆ ಆ ಸೌಂಡ್ ಸೆಕ್ಯೂರಿಟಿ ಅವ್ರಿಗೆ ತಿಳಿಯುತ್ತೆ. ಸೊ ತಮ್ಮ ತಾನಾಗೆ ಡೋರ್ ನ ತೆಗೆದು ಕೆಳಗಿರೋ ಲಿಫ್ಟ್ ಗೆ ರೋಪ್ ಕಟ್ಟಿ ಹೋಗ್ಬೇಕು. ತಮ್ಮನು ಜೀವಾನೇ ಕೈಲಿಟ್ಕೊಂಡು ಡೋರ್ ನ ತೆಗಿಲಿಕ್ಕೆ ಟ್ರೈ ಮಾಡ್ತಾವನೆ. ಆ ಡೋರ್ ಓಪನ್ ಆಗ್ತಾ ಇಲ್ಲ. ಪಾಪ ಈ ಕಡೆ ವೈಟ್ ಎಷ್ಟಂತ ತಾನೆ ಅವ್ರನ್ನ ಡೈವರ್ಟ್ ಮಾಡಕ್ಕಾಗತ್ತೆ. ಸೊ ಅವಳು, ಲೇ ತಮ್ಮ ಬೇಗ ತೆಗಿಯೋ, ನನ್ನ ಕೈಲಿ ಇವ್ರಿಬ್ಬರನ್ನ ಮೇಂಟೈನ್ ಮಾಡೋಕ್ ಆಗ್ತಾ ಇಲ್ಲ ಅಂತ ಸಿಗ್ನಲ್ ಕೊಟ್ರೆ ತಮ್ಮನು ಕಷ್ಟ ಪಟ್ಟು ಡೋರ್ ಕೂಡ ಓಪನ್ ಮಾಡಿ ಒಳಗ್ ಹೋಗ್ಬಿಡ್ತಾನೆ. ನೆಕ್ಸ್ಟ್ ರೋಪ್ ನ ಕಟ್ಟಿ ಅದ್ರ ಮೂಲಕನೇ ಕೆಳಗಿರೋ ಲಿಫ್ಟ್ ಒಳಗೆ ಇಳಿಬೇಕು. ಸೊ ಆಪೋಸಿಟ್ ಗೋಡೆಗೂ ಈ ಗೋಡೆಗೂ ರೋಪ್ ನ ಕಟ್ಟಿ ಹುಲ್ಲಿನ ಸೆಂಟರ್ ನಲ್ಲಿಟ್ಟು ಅದ್ರಲ್ಲಿ ರೋಪ್ ನ ಸೆಟ್ ಮಾಡಿ ಆ ರೋಪ್ ಅನ್ನ ತಮ್ಮನಿಗೆ ಕಟ್ಕೊಂಡು ನಾಜೂಕಾಗಿ ಇಳಿತಾವನೆ.
ಮಾಡ್ತಾವನೆ, ಅದನ್ನ ರಿಮೋಟ್ ಮೂಲಕ ಕಂಟ್ರೋಲ್ ಕೂಡ ಮಾಡ್ತಾವನೆ. ನೆಕ್ಸ್ಟ್ ಆ ಲಿಫ್ಟ್ ನ ಮೇಲಿರೋ ಡೋರ್ ಓಪನ್ ಮಾಡಿ ಆ ಲಿಫ್ಟ್ ಒಳಗೂ ಹೋಗ್ತಾನೆ. ಅಕಸ್ಮಾತ್ ಅವನು ಅಥವಾ ಅವನದ್ ಯಾವ್ದಾದ್ರು ವಸ್ತು ಅಪ್ಪಿ ತಪ್ಪಿ ಲಿಫ್ಟ್ ಫ್ಲೋರ್ ಮೇಲೆ ಬಿತ್ತೋ ಖೇಲ್ ಖತಮ್. ಆಕ್ಚುಲಿ ಆ ಫ್ಲೋರ್ ಗೆ ಹಿಡಿಯೋಕೆ ಮುಂಚೆನೆ ಎನ್ಕ್ರಿಪ್ಟೆಡ್ ಕೀನ ಆ ಲಿಫ್ಟ್ ನಲ್ಲಿ ಹಾಕ್ಬೇಕು. ಆಸೆ ಮಾತ್ರ ಇದ್ರೆ ಏನ್ ಲಾಭ, ಅದಕ್ಕಾಗಿ ಕರೆಕ್ಟ್ ಆಗಿ ಶ್ರಮ ಪಡ್ಬೇಕಲ್ಲ. ಒಳ್ಳೆ ಹಾವು ಕಚ್ಚಿರೋ ಹಳಸಿನ ತರ ಬಾಡಿ ಇಟ್ಕೊಂಡು ಮೇಲ್ ರೋಪ್ ಕಟ್ಟಿದ್ನಲ್ಲ ತಮ್ಮ, ಅದ್ರಲ್ಲಿ ಗಂಟಿತ್ತೇನೋ ಅದನ್ನ ಸರಿಯಾಗಿ ಗಮನಿಸದೆ ಬಿಟ್ಬಿಟ್ಟವನೆ. ಸೊ ಆ ಗಂಟು ಆ ಪುಲ್ಲಿಲಿ ಸಿಕ್ಕಿದ್ರಿಂದ ಅವನು ಸ್ವಲ್ಪ ಜರ್ಕ್ ಆಗ್ತಾನೆ. ಸೊ ಆಗ ಕೈಯಲ್ಲಿದ್ದ ಕೀನ ಲೆಫ್ಟ್ ನಲ್ಲಿ ಬಿಡಿಸ್ಬಿಡ್ತಾನೆ. ಆಗ ಅಲಾರಾಮ್ ಕೂಡ ಹೊಡೆಯೋಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಕೇಳಿಸ್ಕೊಂಡು ಕೆಳಗಿರೋ ಸೆಕ್ಯೂರಿಟಿ ಗಾರ್ಡ್ ಏನ್ ಪ್ರಾಬ್ಲಮ್ ಅಂತ ನೋಡೋಕೆ ಲೆಫ್ಟ್ ಒಳಗೆ ಬರ್ತಾನೆ. ಸೊ ತಮ್ಮ ಅವನ್ನ ಹಿಡಿದು ಹೊಡೆದಾಕ್ತಾನೆ. ಇಟ್ಸ್ ಓಕೆ, ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಅಂತ ಒಳಗೋಗಿ ಉಂಗ್ರಾನ ಎತ್ತೋದೆ ಅನ್ಕೊಂಡು ಆ ವಾಲ್ ಡೋರ್ ಓಪನ್ ಮಾಡ್ಲಿಕ್ಕೆ ಮಿರಾಂಡಾನ ಫಿಂಗರ್ ಪ್ರಿಂಟ್ ಇರೋ ಪ್ಲೇಸ್ ಹೋಗಿ ಕಪ್ಪಿಂದ ತೆಗೆದ ಕೈ ರೇಖೆನ ಅದ್ರ ಮೇಲಿಟ್ರೆ ಅಲ್ಲಿ ಇವ್ರಿಗೊಂದು ಶಾಕ್. ಇವರು ಇಟ್ಟಿದ ಫಿಂಗರ್ ಪ್ರಿಂಟ್ ತಪ್ಪಾದ ಫಿಂಗರ್ ಪ್ರಿಂಟ್ ಅಂತ ತೋರಿಸ್ತಾ ಇದೆ. ಲೇ ಈ ಎಡ್ವರ್ಟ್ ಹೆಂಗಾಯ್ತು, ಫಿಂಗರ್ ಪ್ರಿಂಟ್ ಯಾಕೆ ತಪ್ಪು ಅಂತ ತೋರಿಸ್ತಾ ಇದೆ? ಲೇ ದಾಡಿ, ನಿಜವಾಗ್ಲೂ ಮಿರಿಂಡಾನ ಫಿಂಗರ್ ಪ್ರಿಂಟ್ ನ ತಂದ್ಯಾ ಅಂತ ಕೇಳಿದಾಗ್ಲೇ ದಾಡಿ ಮಾಡಿರೋ ಎಡ್ವರ್ಟ್ ತಿಳಿಯುತ್ತೆ ಇವನು ಟೇಬಲ್ ನಲ್ಲಿದ್ದ ಮಿರಿಂಡಾನ ಕೈ ರೇಖೆ ಎತ್ತೋಕೆ ಬದಲು ಬೇರೆ ಕಪ್ ಎತ್ತವನೆ. ಬಿಕಾಸ್ ವೈಟಿ ಟೇಬಲ್ ಮೇಲಿರೋದ್ನೆಲ್ಲ ಕೆಳಗೆ ಚೆಲ್ಲಿದ್ಲಲ್ಲ, ಆಗ ಮಿರಿಂಡಾ ಯೂಸ್ ಮಾಡಿದ ಕಪ್ ಬೇರೆ ಕಡೆ ಬಿದ್ದಿದೆ. ಅದ್ರ ಜೊತೆ ಅಸಿಸ್ಟೆಂಟ್ ಯೂಸ್ ಮಾಡಿದ ಕಪ್ ಕೂಡ ಇದ್ದಿದ್ರಿಂದ ದಾಡಿ ಸರಿಯಾಗಿ ಗಮನಿಸದೆ ಅಸಿಸ್ಟೆಂಟ್ ನ ಕಪ್ ನ ತಂದವನೆ. ಸರಿ ಓಕೆ, ಈಗೇನ್ ಮಾಡೋಕಾಗೋದು, ಇಷ್ಟೇ ದೂರ ಬಂದಾಯ್ತು, ಈಗ ಪ್ಲಾನ್ ನ ಅಬೌಟ್ ಮಾಡಿ ಹೋಗೋದಾ ಅಂತ ಕೇಳಿದ್ರೆ ಆಗ ಹೀರೋ ಇದಕ್ಕೆ ಇನ್ನೊಂದು ಪ್ಲಾನ್ ಮಾಡ್ತಾರೆ. ಹೇಗಿದ್ರು ಫಂಕ್ಷನ್ ನಲ್ಲಿ ಏನೇನ್ ನಡೆಯುತ್ತೆ ಅಂತ ಶೆಡ್ಯೂಲ್ ಇದೆಯಲ್ಲ, ಅದ್ರಲ್ಲಿ ನೈಟ್ ಕರೆಕ್ಟ್ ಆಗಿ 9 ಗಂಟೆಗೆ ಮಿರಾಂಡಾ ಒಬ್ಬ ಡ್ಯಾನ್ಸರ್ ಜೊತೆ ಸೇರಿ ಎಲ್ರು ಮುಂದೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ಕೊಡ್ತಾಳೆ. ದೇರ್ ಫೋರ್ ಹೀರೋ ಅದನ್ನ ನೋಡಿ, ಲೇ ಮೇಂಟೈನ್ ಮಾಡೋದ ಮೈಕಲ್ ಜಾಕ್ಸನ್, ನೀನೇ ತಾನೇ ಫಿಂಗರ್ ಪ್ರಿಂಟ್ ನ ತಪ್ಪ ಕಲೆಕ್ಟ್ ಮಾಡಿದ್ರೆ ಈಗ ನಿಜವಾದ ಫಿಂಗರ್ ಪ್ರಿಂಟ್ ನ ನೀನೇ ಎತ್ತಬೇಕು ಅಂತ ಒಂದು ಪ್ಲಾನ್ ನ ಹೇಳ್ತಾರೆ. ಅದ್ರ ಪ್ರಕಾರ ಮಿರಾಂಡಾನ ಜೊತೆ ಆಡೋ ಡ್ಯಾನ್ಸರ್ ನ ವೈಟಿ ಟ್ರ್ಯಾಪ್ ಮಾಡಿದ್ರೆ, ಇನ್ನೊಂದ್ ಕಡೆ ಡ್ಯಾನ್ಸರ್ ನ ಡ್ರೆಸ್ ಹಾಕೊಂಡು ದಾಡಿ ಮಿರಾಂಡಾನ ಮುಂದೆ ನಿಂತ್ಕೊಂತಾನೆ. ಅವಳಿಗೋ ಒಳೊಳಗೆ ಗಾಬರಿ, ಎಲ್ರು ಮುಂದೆ ತೋರ್ಸೋಕು ಆಗ್ತಾ ಇಲ್ಲ. ಲೇ ಯಾರೋ ನೀನು, ಆಲ್ಟರ್ನೇಟಿವ್ ಅವಕೊಡೋ, ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಟ್ಟಿಯೋ, ದೊಡ್ಡ ಪಾರ್ಟಿನೋ ಇದು. ಲೇ ಎಡ್ವರ್ಟ್, ಏನಾದ್ರೂ ಆದ್ರೆ ಆಮೇಲೆ ಆ ಬಶೀರ್ ನನ್ನ ಬ್ಲಾಸ್ಟ್ ಮಾಡ್ಬಿಡ್ತಾನೋ ಅಂತ ಮೆತ್ತಗೆ ಹೇಳಿದ್ರೆ, ಮೇಡಮ್ ನಾವೆಲ್ಲ ಡ್ಯಾನ್ಸ್ ನೇ ಡೇಂಜರ್ ಲೆವೆಲ್ ವರ್ಗು ಆಡಿರೋರು, ಇದೆಲ್ಲ ಸಪ್ಪ ಮ್ಯಾಟ್ರ್ ಮೇಡಮ್, ಬನ್ನಿ ಮೇಡಮ್ ಅಂತೇಳಿ ಅಲ್ಲಿರೋರೆಲ್ಲ ಅಡಡ ಏನ್ ಡ್ಯಾನ್ಸ್ ಗುರು ಅನ್ನೋ ರೇಂಜ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಏನ್ ಡ್ಯಾನ್ಸ್ ಅಂತೀರಾ ದಾಡಿದು, ಸ್ವಯಂ ಮಿರಾಂಡಾನೇ ಮೆಚ್ಕೊಬಿಡ್ತಾಳೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಸೊ ಮಿರಾಂಡಾ ದಾಡಿ ಕೈನ ಟೈಟ್ ಆಗಿ ಹಿಡಿತಾಳಲ್ಲ, ಆಗ ಅವಳ ಫಿಂಗರ್ ಪ್ರಿಂಟ್ ಸಿಗುತ್ತೆ. ಇದನ್ನ ಡಿಜಿಟಲ್ ಆಗಿ ವಾಲ್ಟ್ ಗೆ ಮುಂದಿರೋ ತಮ್ಮನಿಗೆ ಕಳಿಸ್ತಾರೆ. ತಮ್ಮನು ಅದನ್ನ ತಗೊಂಡು ಅಲ್ಲಿಗೆ ಹಾಕಿ ಸೇಫ್ಟಿ ಲಾಕರ್ ಇರೋ ಕಡೆ ಹೋಗ್ತಾನೆ. ಅದೇ ಲಾಸ್ಟ್ ಸ್ಟೇಜ್. ಇದನ್ನ ದಾಟಿದ್ರೆ ಉಂಗ್ರ ಇವರದೆ. ತಮ್ಮ ಸೇಫ್ಟಿ ಲಾಕರ್ ಮೇಲೆ ಸೆಟಸ್ಕೋಪ್ ನ ಫಿಕ್ಸ್ ಮಾಡ್ತಾನೆ. ಇದ್ರ ಸೌಂಡ್ ವೇವ್ ನ ರೂಮ್ ಇಂದಾನೆ ಅನಾಲಿಸಿಸ್ ಮಾಡಿದ ಹೀರೋ ಎರಡು ನಾಬ್ ನ ಕಾಂಬಿನೇಷನ್ ನ ಕರೆಕ್ಟ್ ಆಗಿ ಕಂಡುಹಿಡಿತಾರೆ. ಓಪನ್ ಕೂಡ ಆಗುತ್ತೆ. ಲಾಸ್ಟ್ ಅಲ್ಲಿ 3ನೇ ಕಾಂಬಿನೇಷನ್ ನ ಕಂಡುಹಿಡಿತಾ ಇರ್ಬೇಕಾದ್ರೇನೆ ಮೇಲೆ ಪಾರ್ಟಿಲಿ ಮುಸ್ತಫಾನ ಸ್ಪೀಚ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಅವ್ರು ಏನೇನ್ ಮಾತಾಡ್ತಾರೋ ಅಂತ ನಮ್ಮವ್ರಿಗೆ ಗೊತ್ತಲ್ಲ. ಅವರು ಫುಲ್ ಮಾತಾಡಿ ಮುಗಿಸಿದ್ಮೇಲೆ ಮಿರಾಂಡಾ ಲಾಕರ್ ಗೆ ಹೋಗಿ ಉಂಗ್ರನ ತೆಗಿಬೇಕು. ಸೊ ಇನ್ನು ಅವರು ಅರ್ಧನೂ ಮುಗಿಸಿಲ್ಲ ಬಿಡು, ಅವನು ಫುಲ್ ಮಾತಾಡೋದ್ರೊಳಗೆ ಆ ಕಾಂಬಿನೇಷನ್ ನ ಕಂಡುಹಿಡಿಯೋಣ ಅನ್ಕೊಂಡ ಹೀರೋ ಅಂಡ್ ಟೀಮ್ ಗೆ ಮಿರಾಂಡಾ ಕೊಡ್ತಾಳೆ ನೋಡಿ ಒಂದು ಟ್ವಿಸ್ಟ್ ನ. ಸ್ಪೀಚ್ ಅರ್ಧದಲ್ಲಿದ್ದಾಗ್ಲೇ ಉಂಗ್ರನ ತೆಗಿಯೋಕೆ ಲಿಫ್ಟ್ ಹತ್ರ ಬರ್ತಾವಳೆ. ಹೋಯ್ತು ಆಲ್ ಖಲಾಸ್, ಇವ್ರಿಗೀಗ ಟೈಮೇ ಇಲ್ಲ. ಅವಳು ಬರೋಷ್ಟರಲ್ಲಿ 3ನೇ ನಾಬ್ ನ ಓಪನ್ ಮಾಡ್ಬೇಕು. ಆ ಟೈಮ್ ನಲ್ಲೇ ಮೆಷಿನ್ ನ ನಂಬೋದಕ್ಕಿಂತ ಮುಂಚೆ ಮನುಷ್ಯರನ್ನ ನಂಬೇಕು ಅಂತ ಹೀರೋ ಅವ್ರ ತಮ್ಮನ ಮೇಲೆ ಫುಲ್ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ತಮ್ಮ, ನಾನ್ ನಿನ್ನ ನಂಬ್ತೀನಿ ಕಣೋ, ಏನೇ ಪ್ರಾಬ್ಲಮ್ ಬರ್ಲಿ ನಾನ್ ನೋಡ್ಕೊಂತೀನಿ. ನೀನು ಆ ಲಾಕರ್ ನಿಂದ ಸೆಟಸ್ಕೋಪ್ ನ ತೆಗೆದು ನಿನ್ನ ಟ್ಯಾಲೆಂಟ್ ನ ಯೂಸ್ ಮಾಡಿ 3ನೇ ನಾಬ್ ಅನ್ನ ಓಪನ್ ಮಾಡೋ, ಏನಾದ್ರೂ ಪರವಾಗಿಲ್ಲ ಅಂತ ಹೀರೋ ಮೋಟಿವೇಟ್ ಮಾಡು. ತಮ್ಮನು ಕಲಿತಾ ವಿದ್ಯೆನೆಲ್ಲ ಯೂಸ್ ಮಾಡಿ ಲಾಕರ್ ನ ಓಪನ್ ಮಾಡೋಕೆ ಟ್ರೈ ಮಾಡ್ತಾನೆ. ಫುಲ್ ಇಂಟೆನ್ಸ್ ನಲ್ಲಿ ಲಾಕರ್ ನಲ್ಲಿ ಕಿವಿ ಇಟ್ಟು ನಾಬ್ ನ ರೊಟೇಟ್ ಮಾಡ್ತಾನೆ. ಒಳಗಿರೋ ಲಾಕ್ ಎಲ್ಲಿ ಹೇಗೆ ಸೌಂಡ್ ಮಾಡುತ್ತೋ ಅಂತ ಮೈನ್ಯೂಟ್ ಆಗಿ ಗ್ರಹಿಸಿ ಸ್ವಲ್ಪನೇ ರೊಟೇಷನ್ ಮಾಡಿ ಆ ಕಾಂಬಿನೇಷನ್ ಎಲ್ಲ ಕಂಡಿಡಿದು ಲಾಕರ್ ನ ಓಪನ್ ಮಾಡ್ತಾನೆ. ಸೇಮ್ ಟೈಮ್ ಅಲ್ಲಿ ಮಿರಾಂಡಾ ಕೆಳಗೆ ವಾಲ್ಟ್ ಇರೋ ಜಾಗಕ್ಕೆ ಬರ್ತಾಳೆ. ಓಹೋ, ಸಿಕ್ಕಾಕೊಂಡ ಸಿಂಗ್ಲಿಕಾ ಅಂತ ನಾವ್ ಅನ್ಕೊಂಡ್ರೆ, ಅಲ್ಲಿ ನೋಡಿದ್ರೆ ವಾಲ್ಟ್ ನ ಮುಂದೆ ಯಾರೂ ಇಲ್ಲ. ಅವಳ ಪಾಡಿಗೆ ಬಂದು ಲಾಕರ್ ನ ತೆಗೆದು ಒಳಗೆ ಉಂಗ್ರ ಇರೋ ಬಾಕ್ಸ್ ನ ತಗೊಂಡು ಹೋಗ್ತಾಳೆ. ಬಟ್ ಅಲ್ಲಿ ಬಚ್ಚಿಟ್ಕೊಳಕ್ಕೂ ಜಾಗನೇ ಇಲ್ವೇ. ಆ ತಮ್ಮ ಎಲ್ಲೋದ ಅಂತ ನೋಡಿದ್ರೆ ಲೆಫ್ಟ್ ಓಪನ್ ಆದಾಗ ಕೆಳಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರ್ತಾನಲ್ಲ, ತಮ್ಮ ಆ ವೇಷದಲ್ಲಿ ತಲೆನ ಬಗ್ಗಿಸ್ಕೊಂಡು ನಿಂತವನೆ. ಸೊ ಮಿರಾಂಡಾ ಅದನ್ನ ಗಮನಿಸ್ಲಿಲ್ಲ. ಅದ್ರ ಜೊತೆ ತಮ್ಮ ಉಂಗ್ರನು ಎಗರಿಸವನೆ. ಸೊ ಮಿರಾಂಡಾ ಈಗ ಮೇಲೆ ತಗೊಂಡೋಗ್ತಾ ಇರೋದು ಬರೀ ಎಂಟಿ ಬಾಕ್ಸ್ ನ. ಅದು ಎಂಟಿ ಅಂತ ತಿಳಿಯೋಷ್ಟ್ರಲ್ಲಿ ಎಲ್ರು ಅಲ್ಲಿಂದ ಬೇಗ ಎಸ್ಕೇಪ್ ಆಗ್ಬೇಕು, ಇಲ್ಲ ಅಂದ್ರೆ ಜೀವಂತವಾಗಿ ಸುಟ್ಟಾಕ್ತಾರೆ. ಸೊ ಹೀರೋ ವೈಟಿನ ಮತ್ತೆ ದಾಡಿನ ಕಾರ್ ತಗೊಂಡು ಬೇಸ್ಮೆಂಟ್ ಗೆ ಬರೋಕ್ ಹೇಳ್ತಾರೆ. ಅದೇ ಬೇಸ್ಮೆಂಟ್ ಗೆ ವಾಲ್ಟ್ ನಲ್ಲಿರೋ ತಮ್ಮ ಸೆಕ್ಯೂರಿಟಿ ಗಾರ್ಡ್ ವೇಷದಲ್ಲಿ ಬೇಸ್ಮೆಂಟ್ ಗೆ ಬರ್ತಾವನೆ. ಇನ್ನೊಂದ್ ಕಡೆ ಹೀರೋನು ಗುಂಡ ರೂಮ್ ನ ಖಾಲಿ ಮಾಡ್ಕೊಂಡ್ ಬರೋ ಮುಂಚೆನೆ ಬಾಕ್ಸ್ ಎತ್ಕೊಂಡು ಹೋದ್ಲಲ್ಲ ಮಿರಾಂಡಾ, ಅವಳಿಗೆ ಒಳಗೆ ಉಂಗ್ರ ಇಲ್ಲ ಅಂತ ತಿಳಿತು. ಅದು ಬಶೀರ್ ಮುಸ್ತಫಾ ಅವ್ರಿಗೂ ತಿಳಿದು ಟೋಟಲ್
ಬಿಲ್ಡಿಂಗ್ ನೇ ಸೀಲ್ ಮಾಡ್ತಾರೆ. ಹೀರೋನು ಗುಂಡನು ಲಿಫ್ಟ್ ಹತ್ಲಿಕ್ಕೆ ಬರ್ತಾ ಇದ್ರೆ ಆಗ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಯಾರು ಏನು ಅಂತ ವಿಚಾರಿಸಲು ಹತ್ರ ಬರ್ತಾನೆ. ಹೀರೋ ಗುಂಡನ್ನ ಮಾತ್ರ ಲಿಫ್ಟ್ ಒಳಗೆ ಹೋಗೋಕೆ ಹೇಳಿ ಇವರು ಸೆಕ್ಯೂರಿಟಿನ ಸಿಂಪಲ್ ಆಗಿ ಡೀಲ್ ಮಾಡ್ತಾನೆ. ಆಗ್ಲೇ ನೋಡಿ ಮೈನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಗುಂಡ ಲಿಫ್ಟ್ ಇಂದ ಕೆಳಗೆ ಬರ್ಬೇಕಾದ್ರೆ ಇವನ ಮೊಬೈಲ್ ಸಿಗ್ನಲ್ ಕಟ್ ಆಗೋಗುತ್ತೆ. ಸೊ ಮೊಬೈಲ್ ಮೂಲಕನೇ ಇವನು ಹೋಟೆಲ್ ನ ಸರ್ವರ್ ನ ಹ್ಯಾಕ್ ಮಾಡಿದ್ದ. ಈಗ ಸಿಗ್ನಲ್ ಕಟ್ ಆದ್ಮೇಲೆ ಇದರಿಂದ ಇವನು ಸೆಟ್ ಮಾಡಿದ ವಿಜುವಲ್ಸ್ ಹೋಗಿ ರಿಯಲ್ ಫುಟೇಜ್ ರನ್ ಆಗುತ್ತೆ. ಹೀರೋ ಬೇರೆ ಒಬ್ಬನ್ನ ಮಲಗಿಸೋರೆ, ಅದನ್ನ CCTV ಟೀಮ್ ಅವರು ನೋಡ್ತಾರೆ. ಯಾವನವನು ಕಂಟ್ರೋಲ್ ಇಲ್ಲದ ಕೋತಿ ಅವನೇ ಈ ಕೆಲಸ ಮಾಡಿರೋದು, ಹಿಡಿರೋ ಅವನ್ನ ಅಂತ ಹೀರೋನ ಫೋಟೋನ ಬಿಲ್ಡಿಂಗ್ ನಲ್ಲಿರೋ ಎಲ್ಲಾ ಸೆಕ್ಯೂರಿಟಿಗಳಿಗೂ ಕಳಿಸ್ಬಿಡ್ತಾರೆ. ಸೊ ಸೆಕ್ಯೂರಿಟೀಸ್ ಎಲ್ಲ ಹೀರೋನ ಸುತ್ತಾಕಿದ್ರೆ ಅದೇ ಸೆಕ್ಯೂರಿಟಿ ವೇಷದಲ್ಲಿ ಆಲ್ರೆಡಿ ತಮ್ಮ ಇದನ್ನಲ್ಲ ಅಣ್ಣನ ಕಾಪಾಡ್ಲಿಕ್ಕೆ ಅವನು ಫೀಲ್ಡ್ ಗಿಳಿತಾನೆ. ಒಂದ್ ಕಡೆ ಅಣ್ಣ ತಮ್ಮ ಇಬ್ರು ಸೆಕ್ಯೂರಿಟೀಸ್ ನ ಹಿಗ್ಗ ಮುಗ್ಗ ಹೊಡಿತಾವ್ರೆ. ಇನ್ನೊಂದ್ ಕಡೆ ಲಿಫ್ಟ್ ಹತ್ತಿ ಕೆಳಗೆ ಬಂದ ಗುಂಡ ಬೇಸ್ಮೆಂಟ್ ಗೆ ಬಂದ್ರೆ ಅಲ್ಲಿ ಆಲ್ರೆಡಿ ಕಾರಲ್ಲಿದ್ದ ದಾಡಿ ಅಂಡ್ ವೈಟಿಗೂ ಆ ಬಶೀರ್ ಗ್ಯಾಂಗ್ ಫುಲ್ ವರ್ಲ್ಡ್ ವಾರ್ ನಡೀತಾ ಐತೆ. ಇದ್ರೊಳಗೆ ಗುಂಡ ಬೇರೆ ಬಂದ. ಸೊ ಅಲ್ಲಿರೋರ್ಗೆಲ್ಲ ಅಲಕ್ ಬುಲಕ್ ತೋರಿಸಿ ಹೆಂಗೋ ಗುಂಡನ್ನು ಎತ್ಕೊಂಡು 3 ಜನ ಬೇಸ್ಮೆಂಟ್ ನಿಂದ ಹೊರಗೆ ಬರ್ತಾರೆ. ಈ ಕಡೆ ಹೀರೋ ಅಂಡ್ ತಮ್ಮ ಸೆಕ್ಯೂರಿಟಿ ಗಾರ್ಡ್ ನೆಲ್ಲ ಹೊಡೆದಾಕಿ ಹೊರಗೆ ಹೋಗೋ ಕೀ ಬಂಚ್ ಎತ್ಕೊಂಡು ಹೀರೋ ಅಂಡ್ ತಮ್ಮ ಹೋಟೆಲ್ ನ ಬ್ಯಾಕ್ ಸೈಡ್ ಡೋರ್ ಹತ್ರ ಬರ್ತಾರೆ. ಆ ಡೋರ್ ತೆಗೆದ್ರೆ ಹೋಟೆಲ್ ಇಂದ ಹೊರಗೋಗ್ತಾರೆ. ಸ್ಪೀಡ್ ಆಗಿ ಬಾಗಿಲು ತೆಗಿಯೋ, ನಾನು ಯಾರಾದ್ರೂ ಬರ್ತಾರ ಅಂತ ನೋಡ್ಕೊಂತೀನಿ ಅಂತ ಅವರು ಆ ಕಡೆ ನೋಡ್ಕೊಂತ ಇದ್ರೆ ತಮ್ಮ ಬಾಗಿಲು ತೆಗಿತಾವನೆ. ಲೇ ಎಷ್ಟೊತ್ತು ತೆಗಿಯೋ ಅಂತ ಹೀರೋ ತಿರುಗಿ ನೋಡಿದ್ರೆ ಇಲ್ಲಿ ತಮ್ಮ ಕೊಟ್ಟ ನೋಡಿ ಮೂವಿಲಿ ಮೇಜರ್ ಟ್ವಿಸ್ಟ್ ನ ಇವನು ಮಾತ್ರ ಹೊರಗೋಗಿ ಹೀರೋನ ಒಳಗೆ ಬಿಟ್ಟು ಆ ಡೋರ್ ನ ಲಾಕ್ ಮಾಡ್ತಾನೆ. ಜೊತೆಲಿ ಕದ್ದ ಉಂಗ್ರ ಕೂಡ ಇದೆ. ಯಾಕೋ ಅಂತ ಹೀರೋ ಫೀಲ್ಡ್ ನಲ್ಲಿ ಕೇಳಿದ್ರೆ ಮತ್ತೆ ಕೊನೆವರೆಗೂ ನಿನ್ ಜೊತೆ ಸೇರಿ ಉಪ್ಪಿನಕಾಯಿ ನೆಕ್ಕು ಅಂತ ಹೇಳ್ತೀಯಾ? ನೀನ್ ತಾನೇ ಹೇಳ್ದೆ ಕೆಲ್ಸ ಮುಗಿದ ಮೇಲೆ ಎಲ್ರು ಸೆಪರೇಟ್ ಆಗಿ ಬೇರೆ ಬೇರೆ ಕಡೆ ಹೋಗ್ಬೇಕು ಅಂತ. ನಾನು ನನ್ ದಾರಿಲಿ ಹೋಗ್ತೀನಿ, ನೀನು ನಿನ್ ದಾರಿಲಿ ಹೋಗು ಅಂತ ತಮ್ಮ ಓವರಾಗೆ ಮಾತಾಡ್ತಾವನೆ. ಲೇ ತಮ್ಮ ನನ್ ಮಾತ್ ಕೇಳೋ, ನೀನು ಈ ಉಂಗ್ರನ ತಗೊಂಡೋಗಿ ಅವ್ರ ಹತ್ರ ಕೊಟ್ರು ಅವ್ರು ನಿನ್ನ ಸಾಯಿಸ್ತಾರೆ ಕಣೋ, ನನ್ ಮಾತ್ ಕೇಳು ಅಂತ ಹೀರೋ ಎಷ್ಟೇ ಹೇಳಿದ್ರು ಲೇಲೇ ಅಮ್ಕೋ ನಿನ್ನ ಡಬ್ಬಾನ. ಸಾವಿನ ಬಗ್ಗೆ ನೀನ್ ಮಾತಾಡ್ತೀಯಾ? ಫಸ್ಟ್ ನಮ್ಮಪ್ಪ ಹೇಗೆ ಸತ್ತ ಅಂತ ಗೊತ್ತಾ ನಿನ್ಗೆ ಅಂತ ಮತ್ತೆ ಅದೇ ಫ್ಲಾಶ್ ಬ್ಯಾಕ್ ನ ಕಂಟಿನ್ಯೂ ಮಾಡ್ತಾರೆ. ತಮ್ಮನು ಅಪ್ಪ ಸೇರಿ ಒಂದು ಜಾಗದಲ್ಲಿ ಕದಿಲಿಕ್ಕೆ ಹೋಗಿದ್ರಲ್ಲ, ಅಲ್ಲಿ ಇವ್ರಿಗೆ ಪ್ರಾಬ್ಲಮ್ ಆಯ್ತಲ್ಲ, ಡ್ರೈವರ್ ಕೂಡ ಇವ್ರ ಮೇಲೆ ಫೈರ್ ಮಾಡಿದ್ನಲ್ಲ, ಅದೇ ಟೈಮ್ ಅಲ್ಲಿ ಲೋಕಲ್ ಪೊಲೀಸ್ ಬಂದು ಆ ಡ್ರೈವರ್ ನ ಲಾಕ್ ಮಾಡ್ತಾರೆ. ಇವರಿಬ್ರು ಕಾಡೊಳಗೆ ಓಡೋದ್ರಲ್ಲ, ಪೊಲೀಸ್ ಮಾತ್ರ ಇವ್ರನ್ನ ಬಿಡ್ತಾ ಇಲ್ಲ. ಈಗ ಜೊತೆಲಿದ್ರೆ ಇಬ್ರು ಸಿಕ್ಕಾಕೊಂತೀವಿ, ನನ್ನ ಪ್ರಾಬ್ಲಮ್ಗೆ ಅಂತ ಮಗನ್ನ ಸಿಕ್ಕಾಕ್ಸಿದ್ರೆ ಏನ್ ಸರಿ, ನಾನು ಸಿಕ್ಕಿದ್ರು ಪರವಾಗಿಲ್ಲ, ಮಗ ತಪ್ಪಿಸ್ಕೋಬೇಕು ಅಂತ ಅಪ್ಪ ತಮ್ಮನ್ನ ಒಂದು ಹಳ್ಳದೊಳಗೆ ತಳ್ಳಿ ಇವರು ಕೂಗಿ ಪೊಲೀಸ್ನವ್ರ ಅವ್ರ ಕಡೆ ಬರೋಂಗೆ ಮಾಡ್ತಾರೆ. ಪೊಲೀಸ್ನವರು ನನ್ನ ಸಾಯಿಸಿದ್ರೆ ಮಾತ್ರ ನನ್ನ ಜೊತೆಲಿರೋ ಮಗನ್ನ ಹುಡ್ಕಲ್ಲ ಅಂತ ಥಿಂಕ್ ಮಾಡಿದ ಅಪ್ಪ ತನ್ನ ಹತ್ರ ಇದ್ದ ಡಮ್ಮಿ ಗನ್ನ ತೋರಿಸಿ ಪೊಲೀಸ್ ಅವ್ರಿಗೆ ಆವಾಜ್ ಹಾಕಿದ್ರೆ ಅದಕ್ಕೆ ರಿಪ್ಲೈ ತರ ಪೊಲೀಸ್ನವರು ಅಪ್ಪನ್ನ ಸುಡ್ತಾರೆ. ಸೊ ಒಂದು ಆಂಗಲ್ ಅಲ್ಲಿ ನೋಡಿದ್ರೆ ಅವರ ಸಾವಿಗೆ ಹೀರೋನು ಒಂದು ಕಾರಣ ಅಲ್ಲ. ಅಪ್ಪ ಕೇಳಿದ ಹೆಲ್ಪ್ ನ ಹೀರೋ ಮಾಡಿದ್ರೆ ಇವರು ಕದಿಲಿಕ್ಕೆ ಹೋಗ್ತಾ ಇರ್ಲಿಲ್ಲ, ಆಗ ಅವರು ಸಾಯ್ತಾ ಇರ್ಲಿಲ್ಲ. ಆಗ ಅಪ್ಪನ್ನ ಸಾಯೋಕೆ ಬಿಟ್ಟ ನೀನು ನನ್ನ ಹೇಗೆ ಬಿಡ್ತೀಯಾ? ಸೊ ನಿನ್ ಜೊತೆ ಇರೋದಿಲ್ಲ ಅಂತ ಹೀರೋ ಎಷ್ಟ್ ಹೇಳಿದ್ರು ತಮ್ಮ ಉಂಗ್ರ ಜೊತೆ ಈ ಕೆಲ್ಸ ಕೊಟ್ಟ ಕನ್ನಡಿ ಅವನನ್ನ ಮೀಟ್ ಮಾಡ್ತಾರೆ. ಲೇ ಕಾಂಬೋಡಿಯದ ಕಳ್ಳಗಿಳಿ, ನೀನು ಬಳೆ ಕಿಲಾಡಿ ಕಣೋ, ನಿನ್ನ ಅಣ್ಣ ಕೊಟ್ಟ ಚಿನ್ನನ ಬಿಡ್ಸ್ಕೊಳಕ್ಕೆ ನೀನು ನಿನ್ನ ಅಣ್ಣನಿಗೆ ದ್ರೋಹ ಮಾಡಿದ್ಯಲ್ಲ. ಇಟ್ಸ್ ಓಕೆ, ನನಗ್ ಬೇಕಾಗಿದ್ದು ತಂದಿದ್ಯಲ್ಲ, ಬಾ ನಿನ್ನ ಕೈಯಾರೆ ನನ್ನ ಬಾಸ್ಗೆ ಹತ್ರ ಅದನ್ನ ಕೊಡು ಅಂತ ತಮ್ಮನ್ನ ಮುಖಕ್ಕೆ ಬಟ್ಟೆ ಕಟ್ಟಿ ಕನ್ನಡಿಯವನು ಅವರ ಆಳುಗಳ ಜೊತೆ ತಮ್ಮನ್ನ ಬಾಸ್ ಇರೋ ಜಾಗಕ್ಕೆ ಕಳ್ಸಿದ್ರೆ ಬಾಸ್ ಯಾರು ಅಂತ ನೋಡಿದ್ರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್, ಬೇರೆ ಯಾರು ಅಲ್ಲ, ಒಳ್ಳೆ ನೀಟ್ ಆಗಿ ಡ್ರೆಸ್ ಮಾಡ್ಕೊಂಡು ನಾಟಿ ಡಾಕ್ಟರ್ ತರ ಅವನಲ್ಲ ಮುಸ್ತಫಾ, ಅವನೇ ಬಾಸ್. ಇವನೇ ಆ ಉಂಗ್ರ ಕದಿಯೋಕೆ ಹೇಳಿರೋದು. ಅದೇ ವರ್ಲ್ಡ್ ಪ್ರಾಬ್ಲಮ್, ವಂಶ ವಾರಸತ್ವ. ಯಾಕೆ ನಾವು ಈ ಗ್ಯಾಂಗ್ ನ ಬೆಳೆಸೋದಕ್ಕೆ ಕಷ್ಟಪಟ್ಟಿಲ್ವಾ? ನನಗೆ ಕೊಡದೆ ಮಗನಿಗೆ ಕೊಟ್ರೆ ಸೊ ಒಂದು ಉಂಗ್ರಾನೇ ಕಾಪಾಡ್ಕೊಳ್ಳಕ್ಕಾಗದೆ ಇರೋನು ಇನ್ನೇನು ಗ್ಯಾಂಗ್ ನಡೆಸ್ತಾನೆ ಅಂತ ಅವನನ್ನ ಅವಮಾನ ಮಾಡ್ಲಿಕ್ಕೆ ಮುಸ್ತಫಾ ಪ್ಲಾನ್ ಮಾಡಿರೋದು. ಇದ್ಯಾವ್ದಯ್ಯ ಇದು, ಗಂಡನ ಪಂಚೆ ಕದ್ರೆ ಮದುವೆನೆ ನಿಲ್ಲುತ್ತೆ ಅನ್ನೋ ಪ್ಲಾನ್ ಅಂತ ನಾವ್ ಯೋಚಿಸ್ತಾ ಇದ್ರೆ ನೀವೇನಾದ್ರೂ ಮಾಡ್ಕೊಳ್ಳಿ, ಚಿನ್ನನ ಕೊಟ್ಟೆ ನಾನ್ ಹೋಗ್ತೀನಿ ಅಂತ ತಮ್ಮ ಅಂದ್ರೆ ಇರಪ್ಪ, ಎಷ್ಟು ವರ್ಷ ಬಿಟ್ಟು ಆಗ ನೋಡಿದ ಅದೇ ಮುಖನ ಮತ್ತೆ ಈಗ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಷ್ಟ್ರಲ್ಲಿ ಅವಸರ ಮಾಡ್ತೀಯಲ್ಲ ಅಂತ ಮುಸ್ತಫಾ ಇಲ್ಲಿ ಇನ್ನೊಂದು ಟ್ವಿಸ್ಟ್ ನ ಕೊಡ್ತಾನೆ. ಅಲ್ಲ ನೀವ್ ಏನ್ ಹೇಳ್ತಾ ಇದ್ದೀರಾ ಅಂತ ತಿಳಿತಾ ಇಲ್ಲ, ಅದೇನಂತ ಸರಿಯಾಗಿ ಹೇಳಿ ಅಂದ್ರೆ, ನಿನಗೆ ವಿಷಯನೇ ಗೊತ್ತಿಲ್ಲ ಅಲ್ಲ. ಇದೇ ತರಾನೇ ಹೀಗೆ ಬಶೀರ್ನ ಅಡಗಿಸೋಕೆ ನಿನ್ನ ಯೂಸ್ ಮಾಡ್ಕೊಂಡ್ವೋ, ಆಗ ಹಂಗೆ ಈ ಬಶೀರ್ನ ಅಡಗಿಸ್ಲಿಕ್ಕೆ ನಿಮ್ಮ ಅಪ್ಪನ್ನ ಯೂಸ್ ಮಾಡ್ಕೊಂಡೆ. ಇದುವರೆಗೂ ನಾವ್ ನೋಡಿದ ಫ್ಲಾಶ್ ಬ್ಯಾಕ್ ನ ಬೇರೆ ಆಂಗಲ್ ನಲ್ಲಿ ತೋರಿಸ್ತಾರೆ. ಹೀರೋ ಅವರಪ್ಪ ಸಾಲದಲ್ಲಿ ಸಿಕ್ಕಾಕೊಂಡಿದ್ರಲ್ಲ, ಅದು ಈ ಮುಸ್ತಫಾ ಹತ್ರನೇ. ಕಾಸು ಕೊಡಕ್ಕಾಗ್ತಾ ಇಲ್ಲ ಅಂದಿದ್ದಕ್ಕೆ ಇವನೇನೆ ಈ ಟೈಮ್ಗೆ ಈ ಜಾಗಕ್ಕೆ ಹೋಗು, ಅಲ್ಲೊಂದು ಟ್ರಕ್ ಬಂದು ನಿಲ್ಲುತ್ತೆ, ಅದ್ರೊಳಗಿರೋದೆಲ್ಲ ಸಿಂಪಲ್ ಕಂಪ್ಯೂಟರ್ ಸ್ಪೇರ್ಸ್, ಅದನ್ನ ಕದ್ದು ನನ್ನ ಹತ್ರ ಕೊಟ್ರೆ ನಿನ್ನ ಸಾಲ ಎಲ್ಲ ತೀರೋಗುತ್ತೆ ಅಂತ ಮುಸ್ತಫಾ ಹೇಳಿದ್ರೆ ಆಗ ಮುಸ್ತಫಾ ಜೊತೆಯಲ್ಲಿ ಕನ್ನಡಿಯವನು ಇದ್ದಾನೆ. ಇವರ ಮಾತ್ ಕೇಳಿನೇ ಅಪ್ಪ ತಮ್ಮನ್ನ ಕರ್ಕೊಂಡು ಕದಿಯೋಕೆ ಹೋಗವ್ರೆ. ಆಗ ಆ ಡ್ರೈವರ್ ಶೂಟ್ ಮಾಡಿದ್ನಲ್ಲ, ಆ ಡ್ರೈವರ್ ಬೇರೆ ಯಾರು ಅಲ್ಲ, ಬಶೀರ್. ಇನ್ಸಿಡೆಂಟ್ ನಡೀತಾ ಇರೋ ಸೇಮ್ ಪ್ಲೇಸ್ ನ ಸ್ವಲ್ಪ ಪಕ್ಕದಲ್ಲೇ ಮುಸ್ತಫಾ ಅಂಡ್ ಕನ್ನಡಿಯವನು ಒಂದು ಕಾರ್ ನಲ್ಲಿ ಕೂತ್ಕೊಂಡು ನಡೀತಾ ಇರೋದನ್ನೆಲ್ಲ ನೋಡ್ತಾ ಇದ್ರೆ ಆ ಗನ್ ಫೈರ್ ಸ್ಟಾರ್ಟ್ ಆಗೋಕೆ ಮುಂಚೆ ಒಬ್ಬ ಬಂದು ಇವ್ರ ಕಾರ್ ಹತ್ರ
ಜ್ಯೂಸ್ ಮಾರೋಕೆ ಬರ್ತಾನೆ. ಬೇಡ ಹೋಗೋ ಅಂತ ಕಳ್ಸಿ ಅಪ್ಪನು ಮಗನು ಹೋಗಿ ಕದಿಯೋಕೆ ಸ್ಟಾರ್ಟ್ ಮಾಡಿದ್ರೆ ಇವ್ರು ಒಳಗ್ ಕುತ್ಕೊಂಡು ಪೊಲೀಸ್ನವ್ರಿಗೆ ಕಾಲ್ ಮಾಡೋರೆ. ಇದ್ರಿಂದಾನೆ ಬಶೀರ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಪೊಲೀಸ್ ಒಳಗ್ ಬಂದು ಅವನ್ನ ಲಾಕ್ ಮಾಡೋರೆ. ಆಗ್ಲೇ ಆ ಬಶೀರ್ ಜೈಲ್ಗೆ ಹೋದ್ರೆ ಅವನ ಕೆಲ್ಸ ಮುಗಿಯುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋರೆ. ಬಟ್ ಬಶೀರ್ ಅವರಪ್ಪ ಮಗನ್ನ ತುಂಬಾ ಪ್ರೆಷರ್ ಹಾಕ್ಸಿ ಹೊರಗೆ ತಂದ್ಬಿಟ್ರು. ಲೆಕ್ಕಾಕಿ ಆಗ್ಲೇ ಆ ತರ ಪ್ಲಾನ್ ಮಾಡವನೆ ಈ ಮೂಸಂಡಿ ಮುಸ್ತಫಾ. ಇವನಿಗೆ ಬೇಕಾಗಿರೋದು ಉಂಗ್ರ ಅಲ್ಲ, ಅದನ್ನ ಪಡ್ಕೊಳ್ಳೋ ಅಂತ ಪವರ್. ಈಗ ಆ ಪವರ್ ನ ಬಶೀರ್ ಇಂದ ಕಿತ್ಕೊಂಡಾಯ್ತು. ನನಗದು ಸಾಕು. ಯಾರು ಆ ಉಂಗ್ರನ ಕದ್ರು ಅಂತ ಬೇರೆ ತಿಳಿತಲ್ಲ. ಇನ್ಮೇಲೆ ನೀನು ನಿಮ್ಮ ಆಳ್ಗಳಿರೋದು ನನಗೆ ಡೇಂಜರ್ ಏನೆ. ಸೊ ನಿಮ್ಮವರೆಲ್ಲ ಸಾಯೋದನ್ನ ಕಣ್ ತುಂಬಿಸ್ಕೊಂಡು ನೀನು ಸತ್ತೋಗು ಅಂತ ಮುಸ್ತಫಾ ಹೇಳ್ತಾ ಇರೋ ಗ್ಯಾಪ್ ನಲ್ಲಿ ಆ ಕಡೆ ಹೀರೋ ಆ ಹೋಟೆಲ್ ಇಂದ ತಪ್ಪಿಸ್ಕೊಂಡು ಅವರ ಆಳ್ಗಳಿರೋ ಹತ್ರ ಬಂದು ನಡೆದಿದ್ನೆಲ್ಲ ಹೇಳ್ತಾ ಇದ್ರೆ, ಆಗ ಬಿಲ್ಡಿಂಗ್ ಹತ್ರ ಕಾರ್ ನಲ್ಲಿ ಬಂದ ಕನ್ನಡಿಯವನು ಅಂಡ್ ಗ್ಯಾಂಗ್ ಗನ್ಸ್ ನ ಜೊತೆ ಒಳಗೋದ್ರೆ ಕ್ಯಾಮ್ರಾದಲ್ಲಿ ಅಲ್ಲಿ ನಡೀತಾ ಇದ್ನೆಲ್ಲ ಕ್ಲಿಯರ್ ಆಗಿ ಮುಸ್ತಫಾ ನೋಡ್ತಾವನೆ. ಆಗ ಒಳಗೋದ ಕನ್ನಡಿ ಅಂಡ್ ಟೀಮ್ ಹೀರೋ ಅಂಡ್ ಟೀಮ್ ನ ಕನಿಕರನೇ ಇಲ್ದೆ ಸುಟ್ಟಾಕಿ ಸಾಯಿಸ್ತಾರೆ. ಅಯ್ಯಯ್ಯೋ ಅಣ್ಣ ಆಗ್ಲೇ ಹೇಳ್ದೆ, ನಾನೇ ಕೇಳಲಿಲ್ಲ ಅಂತ ಫುಲ್ ಫೀಲಿಂಗ್ ನಲ್ಲಿ ತಮ್ಮ ಅವರ ಟೀಮ್ ಸಾಯ್ತಾ ಇರೋದನ್ನ ನೋಡಿ ತಮ್ಮ ಅಳ್ತಾ ಇದ್ರೆ ಲಾಸ್ಟ್ ಅಲ್ಲಿ ಅವನನ್ನು ಸಾಯಿಸ್ಲಿಕ್ಕೆ ನೋಡಿದಾಗ ಅಲ್ಲಿ ಇನ್ನೊಂದು ದಿಢೀರನೆ ತಮ್ಮನ್ನ ಶೂಟ್ ಮಾಡಕ್ ಹೋದವನ್ಗೆ ಒಂದು ಬುಲೆಟ್ ಬಂದು ಬೀಳುತ್ತೆ. ಯಾರೋನು ಅಂತ ನೋಡಿದ್ರೆ ಬಂದಿರೋದು ಬಶೀರ್ ಬಾಯ್ ಅಂಡ್ ಟೀಮ್. ಆಲ್ರೆಡಿ ಬಶೀರ್ ಬೇರೆ ಫುಲ್ ಗ್ಯಾಂಡಲ್ ಅವನೇ. ಉಂಗ್ರಾನ ಕದಿಲಿ ಕೇಳಿರೋ ಮಾಸ್ಟರ್ ಮೈಂಡ್ ಮುಸ್ತಾಫಾನೇ ಅಂತ ಬಶೀರ್ಗೆ ತಿಳಿತು. ಲೇ ಅಮೆಜಾನ್ ಅನಕೊಂಡ, ನಾನ್ ನಿನ್ಗೆ ಏನೋ ಕಮ್ಮಿ ಮಾಡ್ದೆ, ಲಾಸ್ಟ್ ಅಲ್ಲಿ ನನ್ನ ಬುಡಕ್ಕೆ ಕೈ ಹಾಕೋಕೆ ನೋಡ್ದಲ್ಲ ಅಂತ ಇಬ್ರು ಟೀಮ್ಗೂ ಫೈಟ್ ಅಂದ್ರೆ ಫೈಟ್ ಅಂತ ಫೈಟ್. ಅದ್ರಲ್ಲೂ ತಪ್ಪಿಸ್ಕೊಳ್ಳಕ್ ನೋಡಿದ ಮುಸ್ತಫನಿಗೂ ಒಂದು ಬುಲೆಟ್ ಬಿದ್ದೈತೆ. ಬಟ್ ಅವನು ಬೇಸ್ಮೆಂಟ್ ಗೆ ತಪ್ಪಿಸ್ಕೊಂಡು ಬರ್ತಾನೆ. ಅವನಿಂದಾನೆ ತಮ್ಮ ಅಲ್ಲೇ ಬಿದ್ದ ಗನ್ ತಗೊಂಡು ಬಂದು ನಮ್ಮಪ್ಪನ ಸಾವಿಗೆ ನೀನೇ ತಾನೇ ಕಾರಣ, ಇವತ್ತು ನಿನ್ನ ಬಿಡೋದಿಲ್ಲ ಅಂತ ಹಿಂದೆ ಬಿದ್ದು ಅವನ ಸಾಯಿಸೋಕೆ ಬಂದ್ರೆ ಅಲ್ಲಿ ಡೈರೆಕ್ಟರ್ ಒಂದು ಮರಣ ಟ್ವಿಸ್ಟ್ ನೇ ಕೊಡ್ತಾನೆ. ಸತ್ತೋಗಿದ್ದಾರೆ ಅಂತ ತಿಳ್ಕೊಂಡಿದ್ದ ಹೀರೋ ಅಂಡ್ ಟೀಮ್ ಮೇಟ್ಸ್ ಎಲ್ಲ ಮುಸ್ತಫಾನ ಮುಂದೆ ಬಂದು ನಿಲ್ತಾರೆ. ಅವರನ್ನ ನೋಡಿ ಆಶ್ಚರ್ಯ ಆದ ಮುಸ್ತಫಾ, ನೀವೆಂಗ್ ಬದುಕಿದ್ರಿ ಅಂತ ಕೇಳಿದ್ರೆ, ಯಾಕೆ ನಿನ್ಗೊಬ್ಬನ್ಗೇನ ಗೇಮ್ ಆಡೋಕೆ ಬರೋದು, ನಮಗ್ ಬರೋದಿಲ್ವೇನೋ ಯಾಮಾರ್ಸಿ ಗೇಮ್ ಆಡೋಕೆ ಅಂತ ಆಗ ಹೀರೋನ ಟಾಕ್ಸಿಕ್ ಟ್ಯಾಲೆಂಟ್ ನ ತೋರಿಸ್ತಾರೆ. ಫಸ್ಟ್ ಇವರೆಲ್ಲ ಬದುಕಿದ್ದ ಹೇಗಂದ್ರೆ, ಇವರ ಬಿಲ್ಡಿಂಗ್ ಹತ್ರ ಕಾರ್ ನಲ್ಲಿ ಬಂದ ಕನ್ನಡಿ ಅವನು ಅಂಡ್ ಟೀಮ್ ಇಳಿದಾಗ ರೆಕಾರ್ಡ್ ಮಾಡಿಲ್ಲ. ಅವರು ಕಾರ್ ನಲ್ಲಿ ಇಳಿದ ಸ್ವಲ್ಪ ಟೈಮ್ ನಲ್ಲೇ ಹೀರೋನ ಬೆಸ್ಟ್ ಫ್ರೆಂಡ್ ಆ ಅಂಗಡಿ ಅವನಿದಾನಲ್ಲ, ಅವನು ಅವರ ಟೀಮ್ ಜೊತೆ ಬಂದು ಕನ್ನಡಿ ಅಂಡ್ ಟೀಮ್ ಅನ್ನ ಹೊಡೆದಾಕಿ ಇವ್ರ ತರಾನೇ ಡ್ರೆಸ್ ಮಾಡ್ಕೊಂಡು ಡಮ್ಮಿ ಬುಲೆಟ್ಸ್ ಇಂದ ಒಳಗೋಗಿ ಹೀರೋ ಅಂಡ್ ಟೀಮ್ ಮೇಲೆ ಫೈರ್ ಮಾಡೋರೆ. ಇದು ಈಗ ನಡೆದಿರೋದು. ಇದಕ್ಕಿನ್ನ ಮುಂಚೆ ಅಂದ್ರೆ ಕಳ್ಳತನನ ಸ್ಟಾರ್ಟ್ ಮಾಡೋಕೆ ಮುಂಚೆ ಹೀರೋ ಅಂಗಡಿ ಫ್ರೆಂಡ್ ನ ಸೆಪರೇಟ್ ಆಗಿ ಮೀಟ್ ಮಾಡಿ ಅವನ ಹತ್ರ ಮಾತ್ರ ಒಂದು ಪ್ಲಾನ್ ನ ಹೇಳೋರೆ. ನಾನ್ ಈ ತರ ಮಾಡ್ತೀನಿ, ನೀನೇನ್ ಮಾಡು, ಫಂಕ್ಷನ್ ಮುಗಿದ ನೈಟ್ ಕರೆಕ್ಟ್ ಆಗಿ 9 ಗಂಟೆಗೆ ಆ ಹೋಟೆಲ್ ಗೆ ಬಂದು ನಾನು ಹೇಳಿದ ಕೆಲಸನ ಮುಗ್ಸು ಅಂತ ಹೇಳಿರ್ತಾರೆ. ಅದೇ ತರ 9 ಗಂಟೆಗೆ ಬಂದ ಅಂಗಡಿ ಅವನು ಸೇಮ್ ಟೈಮ್ ನಲ್ಲಿ ಇವರ ಉಂಗ್ರನ ಕದ್ದವ್ರೆ ಅಂತ ಬಶೀರ್ ಫುಲ್ ಘಾಂಡಲ್ಲಿದ್ದಾಗ ಅವ್ರ ಹತ್ರ ಹೋಗಿ ಹೀರೋ ಹೇಳಿದ್ನಲ್ಲ ಅಂಗಡಿ ಅವನು ಹೇಳಿದ್ರೆ, ಸೇಮ್ ಟೈಮ್ ಗೆ ಗುಂಡನ್ನ ಲಿಫ್ಟ್ ಅಲ್ಲಿ ಕಳಿಸಿ ಸೆಕ್ಯೂರಿಟಿ ಅವನೊಬ್ಬನ್ನ ಹೀರೋ ಹೊಡೆದಾಕಿದ್ರಲ್ಲ, ಅದಾದ್ಮೇಲೆ ನೆಕ್ಸ್ಟ್ ಸ್ಟ್ರೈಟ್ ಆಗಿ ಬಶೀರ್ ಹತ್ರನೇ ಹೋಗೋರೆ. ಹೀರೋನೇ ಉಂಗ್ರನ ಕದ್ದಿರೋದು ಅಂತ ತಿಳಿತಾ ಇದ್ದಂಗೆ ಬಶೀರ್ಗೆ ಏನ್ ಕೋಪ ಅಂತೀರಾ, ಗನ್ ತಗೊಂಡು ಅಲ್ಲಿ ಇಲ್ಲಿ ಶೂಟ್ ಮಾಡ್ತಾವನೆ. ಆ ಪರಿಸ್ಥಿತಿಲೂ ಹೀರೋ ಫುಲ್ ಕಾನ್ಫಿಡೆನ್ಸ್ ನಲ್ಲಿ, ನೋಡಿ ಬಾಸ್ ನಾನ್ ಹೇಳೋದನ್ನ ಒಂದು ನಿಮಿಷ ಕೇಳಿ, ಉಂಗ್ರನ ಕದಿಯೋಕೆ ಪ್ಲಾನ್ ಮಾಡಿದ್ದಲ್ಲ ನಾನೇ, ಬಟ್ ಆ ಉಂಗ್ರನ ಇಟ್ಕೊಂಡ್ ನಾನ್ ಏನ್ ಮಾಡ್ಲಿ ಬಾಸ್, ಅದನ್ನ ಕದಿಲಿಕ್ಕೆ ಹೇಳಿದ್ದು ಬೇರೆಯವರು. ನಿಮ್ಮ ಕುಟುಂಬದಲ್ಲಿರೋರು ಯಾರು ಅವನ ಹತ್ರ ಹೇಳಿ ಉಂಗ್ರನ ಕದಿಲಿಕ್ಕೆ ಹೇಳವ್ರೆ. ನೀವು ಅವರನ್ನ ಕಂಡುಹಿಡಿಯೋದ್ ಬಿಟ್ಟು ನನ್ನ ಸುಟ್ರೆ ಏನ್ ಸುಖ. ಅದಲ್ದೆ ಬಾಸ್, ಈಗ ಆ ಉಂಗ್ರನ ಕದಿಯೋಕೆ ಹೇಳಿದ ಅದೇ ಆಳೆ 10 ವರ್ಷದ ಮುಂಚೆ ನಿಮ್ನ ಪೊಲೀಸ್ ನಲ್ಲಿ ಸಿಕ್ಕಾಕ್ಸಿದ್ದು. ಫಸ್ಟ್ ಆ ಕಂತ್ರಿನ ಕಂಡಿಡಿರಿ ಅಂತ ಹೇಳಿ ಹೀರೋ ಹೇಳೆ ಬಶೀರ್ ಮುಸ್ತಫಾ ಇರೋ ಜಾಗಕ್ಕೆ ಬಂದವನು. ಹೇಗೆ ಕನ್ನಡಿಯವನ ಹಿಂದೆ ಯಾರೊಬ್ಬ ಇದ್ದಾರೆ ಅಂತ ಹೀರೋಗೆ ತಿಳಿತಂದ್ರೆ, ಕನ್ನಡಿಯವನು ಹೀರೋ ಹತ್ರ ಮಾತಾಡಬೇಕಾದ್ರೆ ಅವನ ಸ್ಪೆಕ್ಸ್ ಮೂಲಕ ರೆಕಾರ್ಡ್ ಮಾಡೋದನ್ನ ಹೀರೋ ಗಮನಿಸಿರ್ತಾರೆ. ಸೊ ಇವನಿಂದ ಇರೋರು ಆ ಫ್ಯಾಮಿಲಿ ಅವರೇ ಇರಬೇಕು, ಬಿಕಾಸ್ ಈ ಉಂಗ್ರನ ಕದ್ರೆ ಆ ಫ್ಯಾಮಿಲಿ ಅವ್ರಿಗೆ ಬೆನಿಫಿಟ್ ಅಲ್ಲ ಅಂತ ಕರೆಕ್ಟ್ ಆಗಿ ಗೆಸ್ ಮಾಡಿದ ಹೀರೋ ಬಶೀರ್ ಹತ್ರ ಎಲ್ಲಾನು ಹೇಳೋರೆ. ಈ ಮ್ಯಾಟರ್ ನೆಲ್ಲ ಮುಸ್ತಫಾಗೆ ಹೇಳ್ಬೇಕಾದ್ರೇನೆ ಬಶೀರ್ ಮೇಲಿಂದ ಕೆಳಗೆ ಬರ್ತಾನೆ. ತಗಳಿ ಬಾಸ್ ನಿಮ್ಮ ಕುಲದ ಉಂಗ್ರ, ಹಂಗೆ ಇದನ್ನ ಕದಿಯೋಕೆ ಯಾರು ಹೇಳಿದ್ರು ಅಂತಾನು ತೋರಿಸ್ದೆ, ಇನ್ಮೇಲೆ ನನ್ನ ಮತ್ತೆ ಫ್ಯಾಮಿಲಿನ ಬಿಟ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟ್ರೆ, ಇನ್ನು ತಮ್ಮ ಮಾತ್ರ ಶೋಕದಲ್ಲೇ ಮುಳುಗವನೆ. ಹೀರೋ ಅವನನ್ನ ಸಮಾಧಾನ ಮಾಡೋಕೆ ಹೋದಾಗ್ಲೇ ನಾವ್ ಎದುರು ನೋಡೋದ ಇನ್ನೊಂದು ಟ್ವಿಸ್ಟ್ ನ ಕೊಡ್ತಾರೆ. ಉಂಗ್ರನ ಕದ್ದೋ ತಮ್ಮ ಹೀರೋನ ಅಲ್ಲೇ ಬಿಟ್ಟು ಹೋದ್ನಲ್ಲ, ಹಾಗೆ ಹೀರೋ ತಮ್ಮಂಗೆ ಹೇಳ್ತಾರೆ, ಲೇ ತಮ್ಮ ಅಪ್ಪನ ಸಾವಿಗೆ ಕಾರಣ ಯಾರು ಅಂತ ನನ್ ಗೊತ್ತು, ನೀನು ಅವ್ರ ಹತ್ರನೇ ಈ ಉಂಗ್ರನ ಕೊಡೋಕೆ ಹೋಗ್ತೀಯಾ. ಇದೆಂಗೆ ಹೀರೋಗೆ ಗೊತ್ತು ಅಂದ್ರೆ, 10 ವರ್ಷದ ಮುಂಚೆ ತಮ್ಮನು ಅಪ್ಪನು ಕದಿಯೋಕೆ ಹೋದಾಗ ಹೀರೋ ಅಪ್ಪನ್ಗೆ ಹೆಲ್ಪ್ ಮಾಡೋಕೆ ಆಗಲ್ಲ ಅಂದ್ರು, ಬಟ್ ಅವ್ರೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅನ್ಕೊಂಡು ಹೀರೋ ಕೂಡ ಆ ಪ್ಲೇಸ್ ಹೋಗೋರು. ಯಾವ ವೇಷದಲ್ಲಿ ಗೊತ್ತಾ, ಆ ಕನ್ನಡಿಯವನ ಕಾರ್ಗೆ ಜ್ಯೂಸ್ ಮಾರಕ್ ನೋಡಿದ್ದು ನಮ್ಮ ಹೀರೋನೆ. ನಡೆಯೋದ್ನೆಲ್ಲ ನೋಡಿ ಕಾಡೊಳಗೆ ಹೋದ ಇಬ್ರನ್ನು ಕಾಪಾಡೋಕೆ ಹೀರೋ ಕಾಡೊಳಗೆ ಹೋಗೋರೆ. ಬಟ್ ಅಷ್ಟರಲ್ಲಿ ಪೊಲೀಸ್ನವರು ಹೀರೋನ ಅಪ್ಪನ್ನ ಸಾಯಿಸ್ತಾರೆ.
ಸಾಯಿಸ್ತಾರೆ. ಸರಿ ತಮ್ಮನ್ನಾದ್ರೂ ಹುಡ್ಕೋಣ ಅನ್ನೋಷ್ಟರಲ್ಲಿ ಮತ್ತೆ ಪೊಲೀಸ್ನವರು ತಮ್ಮನ್ನು ಹಿಡಿತಾರೆ. ಬಟ್ ಹೀರೋಗೆ ಇವರ ಅಪ್ಪನ್ನ ಯಾರು ಯೂಸ್ ಮಾಡ್ಕೊಂಡವ್ರೆ ಅಂತ ಆಗ್ಲೇ ಗೊತ್ತಲ್ಲ, ಯಾಕೆ ಅವ್ರನ್ನ ಸೇಡ್ ತೀರ್ಸ್ಕೊಳ್ಳಿಲ್ಲ ಅಂತ ತಮ್ಮ ಕೇಳ್ತಾನೆ. ತಮ್ಮ ಸೇಡು ಅಂತ ಬಂದ್ರೆ ಯಾರು ನೆಮ್ಮದಿಯಾಗಿ ಇರಕ್ಕಾಗಲ್ಲ ಕಣೋ, ನಡೆದಿದ್ದು ನಡೆದೋಯ್ತು, ಇದಕ್ಕೆ ನಾನು ಒಂದ್ ಕಾರಣ ಅಲ್ಲ. ಅಪ್ಪನ್ಗೆ ಹೆಲ್ಪ್ ಮಾಡಿದ್ರೆ ಅವರು ಈ ಜಾಲದಲ್ಲಿ ಸಿಕ್ತಿರ್ಲಿಲ್ಲ, ಸೊ ನಾನೇ ಸುಮ್ನಾದೆ. ನಾವೇ ಸೈಡ್ ಅಲ್ಲಿ ಇದ್ರೆ ಮತ್ತೆ ಸುಮ್ನೆ ನಮ್ನ ಕೆಣ್ಕೊ ಬಂದ್ರೆ ಬಿಡ್ತೀವ, ಅದಕ್ಕೆ ಆ ಮಣಿಪುರ ಮಂಕಿ ಮುಸ್ತಫಾಗೆ ನಾವ್ ಯಾರು ಅಂತ ತೋರಿಸ್ದೆ. ಈಗ್ಲಾದ್ರೂ ನನ್ ಜೊತೆ ಮಾತಾಡೋ ಅಂತ ಹೀರೋ ಕೇಳ್ಕೊಂಡ್ರೆ ತಮ್ಮ ಇದಕ್ಕೊಪ್ಪಿ ಹೀರೋನ ಕ್ಷಮಿಸ್ತಾನೆ. ಆಗ ಅಲ್ಲಿಗೆ ಬಂದ ಅಂಗಡಿಯವನು ಹೀರೋ ಕನ್ನಡಿಯವನಿಗೆ ಕೊಟ್ಟಿದ್ದ ಗೋಲ್ಡ್ ಅನ್ನ ಅವನನ್ನ ಮುಗಿಸಿದ್ಮೇಲೆ ವಾಪಸ್ ತಂದು ಗೋಲ್ಡ್ ನ ಹೀರೋ ಕೈಲಿ ಕೊಟ್ರೆ ಅದರಿಂದ ಒಂದು ಗಟ್ಟಿನ ಅವ್ರಿಗೆ ಕೊಟ್ಟು ಹಂಗೆ ಎಲ್ರು ಆ ಗೋಲ್ಡ್ ನ ನೋಡ್ಕೊಂಡು ಇರೋ ತರ ತೋರಿಸಿ ಮೂವಿನ ಮುಗಿಸ್ತಾರೆ. ಈ ಮೂವಿ ಹೇಗಿದೆ ಅಂತ ದಯಮಾಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯರೆ. ಥ್ಯಾಂಕ್ ಯು.